ಶ್ರೀ ಗುರುಭ್ಯೋ ನಮಃ. ಸ್ವಪ್ನಪದದ 3ನೇ ಸಂಚಿಕೆಯಲ್ಲಿ ನಾವು ಮುಂದಿನ ಚಿಂತನೆಯನ್ನು ಮಾಡುವಾಗ ದೇವರು ಹೀಗೆ ನೋಡು, ಎಲ್ಲ ದೇವತೆಗಳು ನನ್ನ ದಾಸರು ಅಂತ ಬೇಕಾಷ್ಟು ದೃಷ್ಟಾಂತಗಳಿಂದ ತೋರಿಸಿಕೊಟ್ಟ. ಹೇಗೆ ಅಂದರೆ, ರಾಮಾವತಾರದಲ್ಲಿ ಎಲ್ಲ ದೇವತೆಗಳು ಭಗವಂತನ ಸೇವೆಗಾಗಿ ಕಪಿಗಳಾಗಿ ಬಂದು ಅವನ ಹೇಳಿದಂತೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಯುದ್ಧದಲ್ಲಿ ಭಾಗಿಗಳಾಗಿ ತಮ್ಮ ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡ್ರು. ಹೀಗೆ ಪ್ರತಿಯೊಂದು ದೇವತೆಯ ಶಕ್ತಿಯನ್ನು ಕೂಡ ನಾನೇ ನಿಯಂತ್ರಣ ಮಾಡ್ತಾ ಇದ್ದೀನಿ ಅಂತ ದೇವರು ತೋರಿಸಿಕೊಟ್ಟ. ಈಗ ಹಾಗಾಗಿ ನಾನು ಬೇರೆ, ಉಳಿದ ಜೀವಗಣ ಏನಿದೆ ಅವರೆಲ್ಲರೂ ಬೇರೆ, ಅದನ್ನು ಅರ್ಥ ಮಾಡಿಕೊಳ್ಳ್ರಿ. ನಾನು ಯಾಕೆ ಸರ್ವೋತ್ತಮ, ನನಗೂ ಇತರ ಜೀವಗಣಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದನ್ನು ಮತ್ತೆ ಮುಂದಿನ ಪದ್ಯಗಳಲ್ಲಿ ಸ್ಪಷ್ಟ ಮಾಡಿಸ್ತಾ ಹೋಗ್ತಾರೆ. ನಾನಾ ದುಃಖ ನಿಧಾನಿಸಲು ಸಲೆ ದೀನ ಜೀವನು ದುಃಖಭರಿತನು, ನೀನೆ ನೋಡುದನ ಹಾನಿಯಲ್ ಅಳುವ ಜೀವರನು, ಏನನೆಂಬೆನು ರೋಗ ರುಜಿನದಿ ಮಾನವಗೆ ಬರುತ್ತಿಪ್ಪ ನೋವನು, ಸ್ವಾನುಭವದಲ್ಲಿ ಸಿದ್ಧ ಕಂಡದನ ಅಸುರೆ ಬಲ್ಲವರು. ನಾನು ದುಃಖ ನಿಧಾನಿಸಲು ಸಲೆ ಅಂದರೆ, ಜೀವ ಅನ್ನೋನು ದುಃಖಗಳನ್ನು ಪ್ರತಿಕ್ಷಣ ಅನುಭವಿಸ್ತಾ ಇರ್ತಾನೆ. ಇದು ಅನುಭವ ವೇದ್ಯ. ದೀನ ಜೀವನು ನಾನು ದುಃಖವನ್ನು ನಿಧಾನಿಸ್ತೇನೆ ಅಂದರೆ ತಡಿತೀನಿ. ಯಾಕೆಂದರೆ ನಾನು ದುಃಖರಹಿತ, ನನಗೆ ದುಃಖಾದಿ ದೋಷಗಳಿಲ್ಲ. ಆದರೆ ದೀನ ಜೀವನು ದುಃಖಭರಿತನು, ದೀನನಾದ ಜೀವ ಏನಿದ್ದಾನೆ ಅವನಿಗೆ ಪ್ರತಿಕ್ಷಣ ದುಃಖ ಅನ್ನೋದು ಕಾಡ್ತಾ ಇರುತ್ತೆ. ನೀನೇ ನೋಡು ಧನಾದಿ ಹಾನಿಯೊಳ್ ಅಳುವ ಜೀವರನು. ನೀನು ನೋಡ್ತಾ ಇಲ್ವಾ, ಸಂಸಾರದಲ್ಲಿ ಪ್ರತಿಯೊಂದಕ್ಕೂ ನಿತ್ಯದ ಉದರಂಭರಣಕ್ಕಾಗಿ ಧಾನ್ಯಾದಿಗಳಿಗೂ ಕೂಡ ಅಳುವ ಜೀವನನ್ನು ನೋಡ್ತಾ ಇಲ್ವಾ. ಏನನೆಂಬೆನು ರೋಗ ರುಜಿನದಿ ಮಾನವಗೆ ಬರುತ್ತಿಪ್ಪ ನೋವನು, ಸ್ವಾನುಭವದಲ್ಲಿ ಸಿದ್ಧ ಕಂಡದನ್ ಅಸುರೆ ಬಲ್ಲವರು. ಇದು ಸ್ವತಃ ಅನುಭವಕ್ಕೆ ಬರುವ ವಿಷಯ. ಇದರಲ್ಲಿ ಬೇರೆ ಯಾವುದೇ ಪ್ರಮಾಣಗಳಾಗಲಿ ಅನುಮಾನಗಳಾಗಲಿ ಮಾಡಬೇಕಾಗೇ ಇಲ್ಲ. ಯಾಕೆಂದರೆ ಎಲ್ಲ ಜೀವರು ನಿತ್ಯದಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಇಷ್ಟು ಯಾತನೆಗಳನ್ನು ಪಡ್ತಾ ಇದ್ದಾರೆ. ದೇಹದಲ್ಲಿ ರೋಗ ರುಜಿನಗಳು ಉಂಟಾಗತ್ತೆ, ದೇಹ ಅನ್ನೋದು ಕ್ಷಯ ಆಗತ್ತೆ, ತಾನು ಹೇಳಿದಂತೆ ಕೇಳೋದಿಲ್ಲ, ತನಗೆ ಬೇಕಾದ್ದು ಬಯಸಿದ್ದು ಸಿಗೋದಿಲ್ಲ. ಈ ಎಲ್ಲ ದೋಷಗಳು ಜೀವನಲ್ಲಿ ನಿತ್ಯದಲ್ಲಿ ಕಾಣ್ತಾ ಇದೆ, ನೀವೇ ಅನುಭವಿಸ್ತಾ ಇದ್ದೀರಿ. ಹಾಗಿರುವಾಗ ನೀವೆಲ್ಲರೂ, ಈ ಜೀವರೆಲ್ಲರೂ ನನಗಿಂತ ಭಿನ್ನರು ಅಂತ ಅರ್ಥ ಆಗೋದಿಲ್ವಾ ಅಂತ ಕೇಳ್ತಾರೆ ಅಲ್ವೇ. ಇದನ್ನೇ ಆಚಾರ್ಯರು ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಅಂತ ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಹೇಳ್ತಾರಲ್ವಾ. ಯದಿ ನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇತದಭೂತ್, ಯದಿ ನಾಮನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಅಕಸ್ಮಾತ್ ಹರಿ ಅನ್ನೋನು ಈ ಜಗತ್ತಿನ ಒಡೆಯ ಆಗಿಲ್ಲದೆ ಇದ್ದರೆ ಅವನ ಒಡೆತನದಲ್ಲಿ ಈ ಜಗತ್ತು ಹೇಗಿರ್ತಿತ್ತು. ಅದೇ ಹಾಗಲ್ಲದೆ ನಮ್ಮ ಅಧೀನವಾಗಿದ್ದರೆ, ಜೀವರ ಅಧೀನ ಆಗಿದ್ದರೆ ಇದೆಲ್ಲವೂ ನಮಗ್ಯಾಕೆ ನಿತ್ಯವಾಗಲೂ ಸುಖ ಇರ್ತಾ ಇರಲಿಲ್ಲ, ನಾವು ಬಯಸಿದ್ದು ನಮಗೆ ಬೇಕಾದಾಗ ಯಾಕೆ ಸಿಗೋದಿಲ್ಲ. ಇದು ಅನುಭವ ವೇದ್ಯ ಅಂತ ದೇವರು ತೋರಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನಾನು ನನ್ನಯ ಶಕ್ತಿಯಿಂದಲೇ ದಾನವರ ಮರ್ದಿಸುವೆ, ಜೀವರಿಗಾನು ಶಕ್ತಿಯ ಕೊಟ್ಟು ರುಂಟಿಲ್ಲದೊಡೆ ಜಡಕ್ಕೆ ಸಮ, ಕಾಣು ಕುಂಟನ ಕಾಣು ಕಿವುಡನ ಕಾಣು ಕಾಣನ ಶಕ್ತಿ ಇದ್ದರೆ ಹೀನವಾದಂಗಳ ಭಂಗವನೇಕೆ ಬಿಡಿಸಿಕೊಳ. ನಾನು ನನ್ನಯ ಶಕ್ತಿಯಿಂದಲೇ, ದೇವರು ಹೇಳ್ತಾ ಇದ್ದಾನೆ, ಹೈಗ್ರೀವ ದೇವರು, ನಾನು ನನ್ನ ಶಕ್ತಿಯಿಂದಲೇ ಎಲ್ಲ ದೈತ್ಯರನ್ನು ದುಷ್ಟರನ್ನು ಸಂಹಾರ ಮಾಡಬಲ್ಲೆ, ಬೇಕಾದಾಗ ಅವರನ್ನು ಉತ್ಕರ್ಷಕ್ಕೆ ತರಬಲ್ಲೆ, ಬೇಕಾದಾಗ ಅವರನ್ನು ಮರ್ದನ ಮಾಡಬಲ್ಲೆ. ಆದರೆ ಅಲ್ಪ ಜೀವನಿಗೆ ಈ ಸಾಮರ್ಥ್ಯ ಇದೆಯಾ? ನಾನು ಶಕ್ತಿಯನ್ನು ಕೊಟ್ಟರೆ ಅವನಲ್ಲಿ ಈ ಶಕ್ತಿಯ ಸಂಚಾರ ಅನ್ನೋದಾಗತ್ತೆ. ಇಲ್ಲ ಅಂದರೆ ಜಡವತ್ ತೃಣಕ್ಕೆ ಸಮ, ಜಡದಂತೆ ಇರ್ತಾನೆ ಅಲ್ವಾ ಭಗವಂತ. ತೇನ ವಿನ ತೃಣಮಪಿ ನ ಚಲತಿ ಅಂತ ದೇವರು ಒಳಗಿದ್ದು ಮಾಡಿಸ್ದ ಅಂದರೆ ನಾವು ಮಾಡ್ತೇವೆ, ಇಲ್ಲ ಅಂದರೆ ನಾವು ಜಡದಂತೆ ನಿಷ್ಠೇಷ್ಟಿತರಾಗಿ ಇರಬೇಕಾಗತ್ತೆ. ಪ್ರಪಂಚದಲ್ಲಿ ಕಾಣ್ತಾ ಇಲ್ವಾ ಅಂತ ಕೇಳ್ತಾನೆ ದೇವರು. ಕಾಣು ಕುಂಟನ ಕಾಣು ಕಿವುಡನ, ಹಾಗಾದರೆ ಕಣ್ಣಿರೋದಿಲ್ಲ, ಕಿವಿ ಕೇಳೋದಿಲ್ಲ, ಕಾಲಿರೋದಿಲ್ಲ, ಹೀಗೆಲ್ಲ ಇದ್ದಾಗೂ ಕೂಡ ಅವನು ಸರ್ವಸಮರ್ಥ ಆಗಿದ್ದರೆ ಇದನ್ನೆಲ್ಲ ಯಾಕೆ ಅನುಭವಿಸ್ತಾ ಇದ್ದ? ಈ ಎಲ್ಲ ಅವಸ್ಥೆಗಳಿಂದ ಬಿಡಿಸ್ಕೊಳ್ತಿದ್ದ ಅಲ್ವಾ? ಯಾಕೆ ಅವನ ಕೈಲಿ ಇಲ್ಲ ಅಂತ ತಾನೇ ಈ ಎಲ್ಲ ದೋಷಗಳನ್ನು ಜೀವ ಅನುಭವಿಸ್ತಾನೆ ಶರೀರದ ಮೂಲಕ ಅಂತ ಪ್ರಶ್ನೆ ಮಾಡ್ತಾರೆ.
ನಾನು ಸದ್ಗುಣಪೂರ್ಣ ವಂದ್ಯನು ಹೀನ ಗುಣದಿಂ ಜೀವನಿಪ್ಪನು ನಾನು ಲಕ್ಷ್ಮೀ ರಮಣ ಜೀವನು ಶತದರಿದ್ರೆ ನೆಲೈ ನಾನು ಸುರಮುನಿ ಸೇವ್ಯ ಚರಣನು ಕಾಣು ಜೀವನಿವರಂಘ್ರಿಕರಣನು ನಾನು ಸಾವಿಲ್ಲದವನು ಜೀವನ ಮೃತ್ಯು ಕೊಲುವುದೆಲೈ. ಮತ್ತೆ ಹೇಳ್ತಾನೆ ದೇವರು, ನಾನು ಸದ್ಗುಣ ಪೂರ್ಣವಂದ್ಯನು, ಎಲ್ಲ ಕಲ್ಯಾಣ ಗುಣಗಳು ಒಳ್ಳೆಯದು ಅಂತ ಏನಿದೆ ಗುಣಗಳು ಅದೆಲ್ಲವೂ ಪೂರ್ಣವಾಗಿ ನನ್ನಲ್ಲಿ ಇದೆ. ಹೀನ ಗುಣ ಆದ್ದರಿಂದನೇ ನಾನು ವಂದ್ಯನು, ಎಲ್ಲರಿಂದ ನಮಸ್ಕಾರ ಮಾಡಿಸ್ಕೊಳ್ಳೋಕ್ಕೆ ಅರ್ಹನಾಗಿದ್ದೇನೆ. ಇನ್ನು ಜೀವನು ನಿಂದ್ಯ, ಯಾಕೆ ಅಂದರೆ ಎಲ್ಲ ಹೀನ ಗುಣಗಳು, ಎಲ್ಲ ದೋಷಗಳು, ಅಪರಿಪೂರ್ಣತೆ ಅನ್ನೋದೇ ಒಂದು ದೋಷ, ಅಸ್ವಾತಂತ್ರ್ಯ ಅನ್ನೋದೇ ಒಂದು ದೋಷ, ಸಾಮರ್ಥ್ಯ ಇಲ್ಲದೆ ಇರೋದೇ ಒಂದು ದೋಷ, ಹೀಗೆ ಅನೇಕ ದೋಷಗಳಿಂದ ಜೀವ ನಿಂದ್ಯನಾಗಿದ್ದಾನೆ. ನಾನು ಲಕ್ಷ್ಮೀರಮಣ, ಇಡೀ ಪ್ರಕೃತಿಗೆ ಅಭಿಮಾನಿಯಾಗಿ ಈ ಜಗತ್ತನ್ನು ಸಂರಕ್ಷಣೆ ಮಾಡ್ತಿರುವ ಲಕ್ಷ್ಮೀದೇವಿಗೆ ನಾನು ರಮಣ ಅಂದರೆ ಒಡೆಯ. ಇನ್ನು ಜೀವನು ಶತದರಿದ್ರನಲ್ಲಿ, ಜೀವನು ತನ್ನ ಉದರಂಭರಣವನ್ನೇ ತಾನು ಸ್ವಂತವಾಗಿ ಮಾಡಿಕೊಳ್ಳಲಾರದೆ ಇದ್ದಷ್ಟು ದರಿದ್ರ. ನಾನು ಸುರಮುನಿ ಸೇವ್ಯ ಚರಣನು, ಎಲ್ಲ ಸುರರಿಂದ ಮುನಿಗಳಿಂದ ಸೇವಿಸಲ್ಪಡುವವನು ನಾನು. ಕಾಣು ಜೀವನಿವರ ಅಂಘ್ರಿಕರಣನು, ಆದರೆ ಜೀವನಾದರೂ ಇವರ ಅಂಘ್ರಿಕರಣನು, ಇವರೆಲ್ಲರ ದಯೆಯಿಂದ ತಾನು ಕಾರ್ಯವನ್ನು ಮಾಡ್ತಿರೋನು. ಯಾವ ದೇವತೆಗಳಿದ್ದಾರೆ ಅವರೇ ತತ್ವಾಭಿಮಾನಿಗಳಾಗಿ ನಮ್ಮಲ್ಲಿದ್ದು ಆ ತತ್ವಗಳ ಕಾರ್ಯವನ್ನು ಮಾಡಿಸಿದರೆ ನಮ್ಮಲ್ಲಿ ಕೆಲಸ ಆಗತ್ತೆ. ಹಾಗಾಗಿ ಅವರ ಕೈಯಲ್ಲಿ ಇನ್ಸ್ಟ್ರೂಮೆಂಟ್ ಜೀವ ಅನ್ನೋನು. ತತ್ವಾಭಿಮಾನಿ ದೇವತೆಗಳ ಕೈಯಲ್ಲೇ ನಾವು ಇನ್ಸ್ಟ್ರೂಮೆಂಟ್ ಅಂತ ಆದಮೇಲೆ ಇನ್ನು ದೇವನ ಕೈಯಲ್ಲಿ ನಾವು ಉಪಕರಣಗಳು ಅಂತ ಬೇರೆಯಾಗಿ ಹೇಳಬೇಕೆ? ಹಾಗೆ ಜೀವನ ಒಂದು ಯೋಗ್ಯತೆ. ಕಾಣು ಜೀವನಿವರ ಅಂಗೀಕರಣನು ನಾನು ಸಾವಿಲ್ಲದವನು, ನನಗೆ ಸಾವು ಅನ್ನೋದಿಲ್ಲ, ಯಾಕೆಂದರೆ ಹುಟ್ಟೇ ಇಲ್ಲ, ಹುಟ್ಟಿದವನು ತಾನೇ ಸಾಯೋದು, ಹುಟ್ಟು ಸಾವುಗಳು ಅನ್ನೋದು ನನಗಿಲ್ಲೇ ಇಲ್ಲ. ಆದರೆ ಜೀವನ ಮೃತ್ಯು ಕೊಲ್ಲುವುದಲೈ, ಆದರೆ ಜೀವನಿಗೆ ಸೃಷ್ಟಿ ಇದೆ, ಮೃತ್ಯುವೂ ಇದೆ. ಇನ್ನು ದೇಹಗಳಂತೂ ದಿನ ಬಟ್ಟೆ ಬದಲಾಯಿಸಿದಾಗೆ ಜೀವ ದೇಹಗಳನ್ನು ಬದಲಾಯಿಸ್ತಾನೆ. ಹಾಗಾಗಿ ಈ ಎಲ್ಲ ವೈರುಧ್ಯ ಗುಣಗಳು ಜೀವನಲ್ಲಿದೆ, ಎಲ್ಲ ದೋಷಗಳು ಜೀವನಲ್ಲಿದೆ, ನನ್ನಲ್ಲಿ ಯಾವ ದೋಷಗಳು ಕಾಣ್ತಾ ಇಲ್ಲ. ಇದು ನಿನ್ನ ಅನುಭವದಲ್ಲೇ ನಿನಗೆ ಗೊತ್ತಿದೆ, ಇದನ್ನು ಅರ್ಥ ಮಾಡ್ಕೋ ಅಂತ ದೇವರು ಹೇಳ್ತಾ ಇದ್ದಾನೆ. ಯಾಕೆ ಭಗವಂತ ದೊಡ್ಡವ ಅಂತ ನಾವು ಉಪಾಸನೆ ಮಾಡಬೇಕು ಅಂದರೆ ನಮ್ಮಲ್ಲಿರದ ಈ ಎಲ್ಲ ಗುಣಗಳು ಅವನಲ್ಲಿದೆ, ನಮ್ಮಲ್ಲಿ ಈ ದೋಷಗಳೆಲ್ಲ ಇದೆ. ಯಾವುದನ್ನು ನಾವು ಕಳ್ಕೊಳ್ಬೇಕೋ ಅವನ ಉಪಾಸನೆಯಿಂದ. ಹಾಗಾಗಿ ದೇವರನ್ನು ಸ್ತೋತ್ರ ಮಾಡು, ಪೂಜೆ ಮಾಡುವಂತ ತಿಳಿಬೇಕು ಅನ್ನೋದು ದೇವರ ಅಭಿಪ್ರಾಯ. ನಾನು ಸುಜ್ಞನು ಜೀವನಜ್ಞನು, ನಾನು ಮುಕ್ತನು ಜೀವಬದ್ಧನು, ನಾನು ಪಾತಕಹೀನ ಜೀವನು ಪಾಪಭರಿತನಲೈ. ನಾನು ಜನ್ಮ ವಿದೂರ ನಾನಾ ಯೋನಿಯಲಿ ಜನಿಸುತಿಹ ಜೀವನು, ಮಾಡು ಛಲವನು ನನ್ನ ಜನಕನ ಹೆಸರ ಹೇಳಿನ್ನೂ. ಇನ್ನೂ ಹೇಳಬೇಕೇ? ನನಗೂ ಜೀವನಿಗೂ ಇರೋ ವ್ಯತ್ಯಾಸ. ನಾನು ಸುಜ್ಞನು, ಸುಜ್ಞ ಅಂದರೆ ಎಲ್ಲವನ್ನು ತಿಳಿದವನು, ಬರೀ ತಿಳಿದವನಲ್ಲ, ಚೆನ್ನಾಗಿ ತಿಳಿದವನು. ಯಾಕೆ ಅಂದರೆ ಸೃಷ್ಟಿ ಮಾಡೋವನು ಅವನೇ, ಅದನ್ನು ನಿಯಂತ್ರಣ ಮಾಡೋವನು ಅವನೇ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೊಡೋನು ಅವನೇ. ಆದ್ದರಿಂದ ಅವನಷ್ಟು ಚೆನ್ನಾಗಿ ಈ ಜಡವನ್ನಾಗಲಿ ಜೀವವನ್ನಾಗಲಿ ತಿಳಿದವನು ಯಾರಿದ್ದಾನೆ? ದೇವರು ಇದನ್ನು ಗೀತೆಯಲ್ಲೂ ಹೇಳ್ಕೊಳ್ತಾನೆ. ನನ್ನ ಹಿಂದು ಮುಂದು ನನ್ನ ಹುಟ್ಟು ಎಲ್ಲವೂ ನನಗೆ ಗೊತ್ತು, ನಿನ್ನದು ನನಗೆ ಗೊತ್ತು, ಆದರೆ ನಿನಗೆ ನಾನು ತಿಳಿದಿಲ್ಲ ಅಂತ ಅರ್ಜುನನಿಗೆ ಹೇಳುವಾಗ ಇದು ಜೀವನನ್ನು ಉದ್ದೇಶಿಸೇ ದೇವರು ಹೇಳಿದ್ದು. ಇನ್ನು ನಾನು ಮುಕ್ತನು, ನಾನು ಮುಕ್ತನಾದವನು, ಯಾವುದೇ ಬಂಧನ ನನಗಿಲ್ಲ. ಜೀವಬದ್ಧನು, ಜೀವ ಈ ಸಂಸಾರದ ಅಜ್ಞಾನದ ತ್ರಿಗುಣಗಳ ಆವರಣದಿಂದ ಬದ್ಧನಾಗಿದ್ದಾನೆ. ನಾನು ಪಾತಕಹೀನ ಜೀವನು ಪಾಪಭರಿತನಲೈ, ನನಗೆ ಯಾವುದೇ ಪಾತಕಗಳಿಲ್ಲ. ನಾನು ಇದನ್ನು ಮಾಡದೆ ಅಂದರೆ ನನಗಿಂತಹ ಪಾಪ ಉಂಟಾಯಿತು ಅಂತ ಹೇಳುವವರು ಈ ಜಗತ್ತಿನಲ್ಲೇ ಇಲ್ಲ. ಆದರೆ ಜೀವನು ಈ ಪಾಪ ಪುಣ್ಯಗಳ ಪರಿಧಿಯಿಂದ ಬದ್ಧನಾಗಿದ್ದಾನೆ. ನಾನು ಜನ್ಮವಿದೂರ, ನನಗೆ ಯಾವುದೇ ಜನ್ಮಗಳಿಲ್ಲ. ಮತ್ತೆ ಭಗವಂತ ಅವತಾರ ಮಾಡ್ತಾನಲ್ಲ ಅಂದರೆ ಅದು ಅವನು ನಮಗೆ ಕಾಣಿಸಿಕೊಳ್ಳುವ ಬಗೆ ಅಷ್ಟೇ, ಅವನು ಹುಟ್ಟೋದು ಅಂತಲ್ಲ. ಅವನ ಎಲ್ಲ ರೂಪಗಳು ಎಲ್ಲ ಕಾಲದಲ್ಲೂ ಇದ್ದೇ ಇರ್ತಾವೆ. ಭಕ್ತರ ಉದ್ಧಾರಕ್ಕಾಗಿ ಈ ಭೂಮಿಯಲ್ಲಿ ಬಂದಿರುವ ಅಸಮತೋಲನವನ್ನು ಸರಿ ಮಾಡಲಿಕ್ಕಾಗಿ ಕೆಲವೊಂದಿಷ್ಟು ಕಾಲ ನಮಗೆ ಗೋಚರನಾಗೋದೇ ಭಗವಂತನ ಅವತಾರ, ಅದೇ ಜನ್ಮ. ಹಾಗಾಗಿ ಅವನಿಗೆ ಜನ್ಮ ಅನ್ನೋದಿಲ್ಲ. ನಾನಾ ಯೋನಿಯಲ್ಲಿ ಜನಿಸುತ್ತಿಹ ಜೀವನು, ಆದರೆ ಜೀವನು ಅನೇಕ ಯೋನಿಗಳಲ್ಲಿ ಹುಟ್ಟುತ್ತಾನೇ ಇರ್ತಾನೆ, ಸಾಯ್ತಾನೇ ಇರ್ತಾನೆ.
ಮಾಡು ಛಲವನು ನನ್ನ ಜನಕನ ಹೆಸರು ಹೇಳಿದ್ನು. ಯಾಕೆ ಅಂದರೆ ನನಗೆ ತಂದೆ ತಾಯಿ ಯಾರು ಅಂತ ಹೇಳಿ ನೋಡೋಣ. ನನ್ನನ್ನು ಹುಟ್ಟಿಸಿದ ಒಂದು ಜೀವಿ ಇದೆಯಾ ಈ ಪ್ರಪಂಚದಲ್ಲಿ? ಹಾಗಿದ್ದರೆ ಅವರ ಹೆಸರನ್ನು ಹೇಳು ಅಂತ ಹೇಗೆ ಚೇತನ, ಪರಮಚೇತನ, ಪರಮಾತ್ಮ ಉಳಿದ ಜೀವರಿಗಿಂತ ಭಿನ್ನ, ಜೀವ ಈಶ್ವರ ಭೇದವನ್ನು ಬಹಳ ಸ್ಪಷ್ಟವಾಗಿ ಈ ಪದ್ಯಗಳಿಂದ ಹಯಗ್ರೀವ ದೇವರ ಮೂಲಕ ವಾದಿರಾಜರು ಇಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನೂ ಮುಂದುವರಿಸ್ತಾರೆ. ದೇವಕಿಯ ಬಸುರಿನಲ್ಲಿ ನಾನೇ ದೇವ ಕಾರ್ಯಕ್ಕೆ ಬಂದ ಬಗೆಯನು, ಭಾವಕೋವಿದರೆಲ್ಲ ತತ್ತನ್ಮೂಲ ರೂಪವನು. ಜೀವರಿಗೆ ಬೋಧಿಸರೆ ಮೃತ್ಯುವ ಕಾವ ವೈಕುಂಠದಲ್ಲಿ ಇದ್ದ ಶ್ರೀವತ್ಸವನು, ನೋಡು ಪೊಟ್ಟೆಯ ಬಿಟ್ಟು ಪೊರೆ ಉಂಟೆ. ಅದೇ ಹೇಳಿದ್ದು, ಅವತಾರದಲ್ಲಿ ಬಂದಲ್ಲ, ಹಾಗಾದರೆ ಹುಟ್ಟಿದನಲ್ಲ ಅಂದರೆ ನನ್ನ ಕೃಷ್ಣಾವತಾರವನ್ನು ಸ್ವಲ್ಪ ಸ್ಮರಣೆ ಮಾಡಿಕೊಳ್ಳ್ರಿ. ನಾನು ದೇವಕಿಯ ಬಸಿರಿನಲ್ಲಿ ಬಂದೇ ಹೌದು, ಆದರೆ ಯಾವುದಕ್ಕಾಗಿ ಬಂದದ್ದು? ದೇವ ಕಾರ್ಯಕ್ಕೆ. ನಾನು ಹೇಗೆ ಬಂದೆ ಅನ್ನೋದನ್ನು ಭಾವ ಕೋವಿದರೆಲ್ಲ ಅಂದರೆ ಜ್ಞಾನಿಗಳೆಲ್ಲ ನೋಡಿದ್ದಾರೆ. ಸೆರೆಮನೆಯಲ್ಲಿ ನಾನು ಪ್ರಾದುರ್ಭಾವ ಆದಾಗ ಬ್ರಹ್ಮಾದಿಗಳೇ ಬಂದು ನನ್ನನ್ನು ಸ್ತೋತ್ರ ಮಾಡಿದ್ದಾರೆ. ಏನು ಸ್ತೋತ್ರ ಮಾಡಿದ್ದಾರೆ ಅಂತಲೂ ಗೊತ್ತು, ನನ್ನ ರೂಪ ಹೇಗಿತ್ತು ಅಂತ ಗೊತ್ತು, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾರೆ. ನನ್ನ ಚಿಹ್ನೆಗಳು ಹೋಗಿದ್ವಾ? ಶ್ರೀವತ್ಸ ಇತ್ತು, ಚತುರ್ಭುಜಗಳಿತ್ತು, ಎಲ್ಲ ಚಿಹ್ನೆಗಳ ಜೊತೆಗೆ ನಾನು ಜ್ಞಾನಿಗಳಿಗೆ ಆಗ ಕಾಣಿಸ್ಕೊಂಡಿದ್ದೇನೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಚಕ್ರಶಂಖ ಗದಾದ್ಯುಯಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಹೀಗೆ ವಸುದೇವ ಐಕ್ಷತ, ವಸುದೇವನೇ ಕಂಡ, ಸಾಕ್ಷಾತ್ ಕಶ್ಯಪ ಅದಿತಿಯರೇ ವಸುದೇವ ದೇವಕಿಯರಾಗಿ ಬಂದಿದ್ದಲ್ವೇ. ಹೀಗೆ ಮುನಿಗಳಿಗೆ, ಜ್ಞಾನಿಗಳಿಗೆ ಕಂಡರು. ಸಾಕ್ಷಾತ್ ಬ್ರಹ್ಮದೇವರೇ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಅಂತ ಅವನನ್ನು ಸ್ತೋತ್ರ ಮಾಡಿದರು. ಹೀಗೆ ಭಾವಕೋವಿದರು ಯಾರ್ಯಾರು ಜ್ಞಾನಿಗಳಿದ್ದಾರೆ ಎಲ್ಲರೂ ಸಾಕ್ಷಾತ್ ಭಗವಂತನೇ ಅಲ್ಲಿ ಬಂದಿದ್ದಾನೆ ಅನ್ನೋದನ್ನು ಕಂಡಿದ್ದಾರೆ. ಹಾಗಿರುವಾಗ ಜೀವರಿಗೆ ಬೋಧಿಸರೆ, ಜೀವರಿಗೆ ಇದನ್ನು ಯಾಕೆ ಇವರೆಲ್ಲ ಕಂಡ್ರು ಅಂದರೆ, ಉಳಿದ ಜ್ಞಾನಿಗಳಿಗೆ ಇವನು ಮನುಷ್ಯನಲ್ಲಪ್ಪ, ನಮ್ಮಂಗೆ ಹುಟ್ಟು ಬಂದಿಲ್ಲ, ಸಾಕ್ಷಾತ್ ಭಗವಂತನೇ ಭೂಮಿಯನ್ನು ಉದ್ಧಾರ ಮಾಡಲಿಕ್ಕಾಗಿ ಬಂದಿದ್ದಾನೆ ಅಂತ ಬೋಧಿಸ್ಲಿಕ್ಕಾಗೆ ನಾನು ಆ ರೀತಿ ಕಾಣಿಸ್ಕೊಂಡೆ. ಇನ್ನು ಮೃತ್ಯುವ ಕಾವ ವೈಕುಂಠದಲ್ಲಿ ಇದ್ದ, ಮೃತ್ಯುವನ್ನೆಲ್ಲ ನನ್ನ ಹಿಡಿತದಲ್ಲಿ ಇಟ್ಕೊಂಡಿರೋ ನಾನು ವೈಕುಂಠದಲ್ಲಿ ಇರಬೇಕಾದ್ರೆ ಹೇಗೆ ನನ್ನ ಎಲ್ಲ ಸಮಸ್ತ ಚಿಹ್ನೆಗಳು ಶ್ರೀವತ್ಸಾದಿ ಚಿಹ್ನೆಗಳಿದ್ವೋ ಹಾಗೇ ನಾನು ಇಲ್ಲೂ ತೋರ್ಕೊಂಡಿದ್ದು ನಿಮಗೆ ಗೊತ್ತಿಲ್ವಾ? ನೆನಪು ಮಾಡ್ಕೊಳ್ಳಿ. ಅಂದರೆ ನಿಮ್ಮಂತೆ ಹುಟ್ಟು ನನಗಿಲ್ಲ, ನಿಮ್ಮಂತೆ ಮರಣಕ್ಕೆ ನಾನು ಒಳಗಾಗೋದಿಲ್ಲ ಅನ್ನೋದನ್ನು ದೇವರು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹಿಂದೆ ಜಗವನು ನನ್ನ ಬಸಿರಲಿ ನಂದಗೋಪನ ರಾಣಿ ಕಾಣಳೆ, ಚಂದದೆನ್ನಲಿ ವಿಶ್ವರೂಪವ ಪಾರ್ಥ ಕಾಣನೆಲೆ. ಮಂದಮತಿಯ ನಿಧಾನಿಸುತ್ತಿರೆ ಅಂದವೆನ್ನಯ ದೇಹವಳಿದರೆ, ಬಂದುದೆಲ್ಲ ಚರಾಚರಗಳಿಗಂದೆ ನಿರ್ಬಂಧ. ಇನ್ನು ಇಷ್ಟೇ ಅಲ್ಲ, ಸಾಕ್ಷಾತ್ ಯಶೋದೆ ಕೂಡ ಕಾಣಲಿಲ್ವಾ? ನನ್ನ ಒಳಗೆ ಇಡೀ ಬ್ರಹ್ಮಾಂಡವನ್ನು, ಜಗತ್ತನ್ನೇ ಕಂಡ್ಲು, ಒಂದಲ್ಲ ಎರಡು ಬಾರಿ ಕಾಣಲಿಲ್ವಾ? ಹಾಗೆ ವಿಶ್ವರೂಪವನ್ನು, ನನ್ನ ದೊಡ್ಡ ರೂಪವನ್ನು, ನನ್ನ ಈ ವಿಶ್ವವನ್ನು ನಿಯಂತ್ರಣ ಮಾಡ್ತಿರುವ ರೂಪವನ್ನು ಯುದ್ಧರಂಗದಲ್ಲಿ ಅರ್ಜುನಾದಿ ಜ್ಞಾನಿಗಳು ಕಾಣಲಿಲ್ವಾ? ಹೀಗೆ ಯೋಚನೆ ಮಾಡು. ಹೀಗೆ ಇಡೀ ಜಗತ್ತನ್ನೇ ನನ್ನ ಉದರದಲ್ಲಿಟ್ಟುಕೊಂಡು ಪೋಷಿಸ್ತಿರುವ ನನ್ನ ಒಂದು ವೇಳೆ ನನಗೆ ಒಂದು ಮರಣ ಅಥವಾ ಅಂತ್ಯ ಬಂತು ಅಂತಂದರೆ ಈ ಪ್ರಪಂಚವೆಲ್ಲ ಎಲ್ಲಿ ಹೋಗಬೇಕು? ಈ ಜೀವರಾಶಿಗಳಿಗೆಲ್ಲ ಅದೆಲೆ ಯಾವುದಾಗುತ್ತೆ? ಎಲ್ಲವನ್ನ ಉದರದಲ್ಲಿಟ್ಕೊಂಡು ರಕ್ಷಣೆ ಮಾಡ್ತಿರುವ ನಾನು ಭಗವಂತ ನನಗೆ ಅಂತ್ಯ ಅನ್ನೋದಿಲ್ಲ ಅಂತ ಮತ್ತೆ ಚಿಂತನೆ ಮಾಡು ಅಂತ ಅನೇಕ ದೃಷ್ಟಾಂತಗಳಿಂದ ದೇವರು ತೋರಿಸ್ಕೊಡ್ತಾ ಇದ್ದಾನೆ. ಮಂದ ಮಾನವ ಶ್ರೀ ನೃಸಿಂಹಗೆ ತಂದೆ ಯಾವನು ತಾಯಿ ಯಾವಳು, ಮಂದರವಧರಿಸುವರೆ ಕೂರ್ಮನ ಪೆತ್ತವರು ಯಾರು. ಹಿಂದೆ ಬೊಮ್ಮನ ಪ್ರಳಯ ಜಲದಿಯೊಳೊಂದೆ ವಟಪತ್ರದಲ್ಲಿ ಮಲಗಿದ ಇಂದಿರಾಪತಿಯ ನಿಪನ ನಿತ್ಯನೊಳು ನಿತ್ಯನೆಲೈ. ಹೀಗೆ ಅವತಾರ ರೂಪಗಳಲ್ಲಿ ಮಾನವ ರೂಪದಲ್ಲಿ ಬಂದಾಗ ಈ ಒಂದು ಪ್ರಶ್ನೆನಾರು ಬರುತ್ತದೆ. ಅದರ ಸ್ತಂಭದಿಂದ ಬಂದ ನೃಸಿಂಹ ರೂಪ ಇಲ್ವೇ? ಹಾಗೆ ಮೇರು ಪರ್ವತವನ್ನು, ಮಂದರವನ್ನು ಎತ್ತಿ ಹಿಡಿದಂಥ ಕೂರ್ಮ ರೂಪ ಇಲ್ಲವೇ? ಇನ್ನು ಪ್ರಳಯ ಜಲಧಿಯಲ್ಲಿ ಆಲದೆಲೆಯ ಮೇಲೆ ಒಬ್ಬನಾಗಿ ಮಲಗಿದವನು, ಶಿಶುವಾಗಿ ಮಲಗಿದವನು ನಾನು ತಾನೇ. ಆಗ ಬೇರೆ ಯಾರಿದ್ರು? ಅಂಥ ನಾನು ನಿತ್ಯನಲ್ಲದೆ ಇನ್ಯಾರು ನಿತ್ಯರಾಗ್ತಾರೆ?
ಅಂತ ವೇದಗಳೆಲ್ಲ ಹೇಳ್ತಾವೆ. ಹಿಂದೆ ಯಾರೂ ಇರಲಿಲ್ಲ, ಇವನೊಬ್ಬನೇ ಇದ್ದ, ನಾರಾಯಣನೊಬ್ಬನೇ ಇದ್ದ ಅಂತ ಸ್ಪಷ್ಟವಾಗಿ ವೇದಗಳು ಭಗವಂತನ ನಿತ್ಯತ್ವವನ್ನು ಹೇಳ್ತಾ ಇದ್ದಾವೆ. ಹಾಗಾಗಿ ಇಂಥ ನಿತ್ಯವಾದ ವಸ್ತು ನಾನು ಹುಟ್ಟು ಸಾವು ಈ ಎಲ್ಲ ಬಂಧನಗಳಿಂದ ದೂರನಾಗಿದ್ದೇನೆ. ಅಂತಹ ನನ್ನ ಈ ಗುಣಗಳನ್ನು ಉಪಾಸನೆ ಮಾಡಿಯೇ ಈ ಜೀವರೂ ಕೂಡ ತಮ್ಮನ್ನು ಸಂಸಾರ ಬಂಧನದಿಂದ ದೂರ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ನನ್ನ ಉಪಾಸನೆಯನ್ನು ಈ ರೀತಿ ಮಾಡು, ಈ ಜ್ಞಾನದಿಂದ ಮಾಡು ಅಂತ ಆದ್ದರಿಂದಲೇ ಯಥಾರ್ಥ ಜ್ಞಾನದಿಂದ ನನ್ನನ್ನು ಭಜಿಸು. ಅವನು ಒಬ್ಬ ಮನುಷ್ಯನಂತೆ, ಅವನಿಗೂ ಸುಖ ದುಃಖಗಳಿದ್ದಾವೆ, ಸಾವು ನೋವುಗಳಿದ್ದಾವೆ ಅಂತ ನಮ್ಮಂತೆ ಅಂತ ಭಗವಂತನನ್ನು ಚಿಂತನೆ ಮಾಡೋದಲ್ಲ. ಆ ರೀತಿಯ ಭಕ್ತಿ ಅನ್ನಿಸಿಕೊಳ್ಳೋದಿಲ್ಲ. ಭಗವಂತನ ಬಗ್ಗೆ ನಿರ್ದಿಷ್ಟವಾದ ಜ್ಞಾನವನ್ನು ಪಡೆದುಕೊಂಡು ಏನು ಭಕ್ತಿ ಮಾಡ್ತೀವಿ ಅದು ನಮಗೆ ತಾರಕ ಅಂತ ದೇವರು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಇಂತನಂತ ವಿರುದ್ಧ ಧರ್ಮಗಳ ಅಂತ ಜೀವರಿಗೈಕ್ಯವೆಂತಿದು ಭ್ರಾಂತಿ ಸಂತತ ತ್ಯಜಿಸದಿರಲು ಪ್ರಕಾಶ ತಮಬಹುದೇ. ಸಂತರಿಂದ ನಿರಂತರದಿ ವೇದಾಂತ ಶ್ರವಣವ ಮಾಡಿ ನೀ ದುರ್ಭ್ರಾಂತಿಗೊಳಗಾಗದಲೆ ಎನ್ನಯ ಗುಣವ ನೆನೆಯುತ್ತಿರು. ಹೀಗೆ ಅನಂತ ಧರ್ಮಗಳಿಂದ ವೈರುಧ್ಯ ಇದೆ ಜೀವರಿಗೂ ಪರಮಾತ್ಮನಿಗೂ. ಇಂತಹ ಜೀವರಿಗೆ ಐಕ್ಯವನ್ನು ಹೇಳಲಿಕ್ಕಾಗ್ತದೆಯಾ ಅಂತ ನಾವು ಯೋಚನೆ ಮಾಡಬೇಕು. ಯಾಕೆ ಇಷ್ಟೆಲ್ಲ ಪ್ರಶ್ನೆ ಬರುತ್ತೆ ಅಂದರೆ, ಅನೇಕ ದುರ್ವಾದಿಗಳು ನಾವು ದೇವರು ಒಬ್ಬರೇ ಅಂತಾರೆ, ದೇವರನ್ನು ಬಿಟ್ಟು ಬೇರೆ ಯಾವ ವಸ್ತುವೇ ಇಲ್ಲ ಅಂತಾರೆ. ಹೀಗೆಲ್ಲ ಇರುವಾಗ ಇಂತಹ ಭ್ರಾಂತಿಗಳನ್ನು ನೀನು ದೂರ ಮಾಡಿಕೊಳ್ಳೇಬೇಕು. ಯಾಕೆ ಅಂದರೆ ಅನುಭವದಲ್ಲೇ ಇದನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಅತ್ಯಲ್ಪನಾದ ಉಳಿದ ಜೀವರುಗಳಿಗೂ ಸರ್ವಶಕ್ತಿಯಿಂದ ಹೊಂದಿದ ನನಗೂ ಎಂದಾದರೂ ಐಕ್ಯ ಸಾಮ್ಯ ಅನ್ನೋದು ಬರಲಿಕ್ಕೆ ಸಾಧ್ಯ ಇದೆಯಾ? ಅದನ್ನು ಹಾಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜ್ಞಾನಿಗಳಿಂದ ಶಾಸ್ತ್ರವನ್ನು ಚೆನ್ನಾಗಿ ಮನನ ಮಾಡಿ ಯಥಾರ್ಥ ಜ್ಞಾನವನ್ನು ಪಡೆದು ನನ್ನ ಉಪಾಸನೆಯನ್ನು ಮಾಡು ಅಂತ ದೇವರು ಇಲ್ಲಿಗೆ ಮೊದಲೆಲ್ಲ ಬಾಹ್ಯವಾದ ಆಚರಣೆ, ಆಮೇಲೆ ಸಜ್ಜನರ ಸಹವಾಸದಿಂದ ಜ್ಞಾನದಲ್ಲಿ ಗಟ್ಟಿತನ ಬರೋದು, ಕೊನೆಗೆ ಯಥಾರ್ಥ ಜ್ಞಾನದಿಂದ ಭಗವಂತನನ್ನು ತಿಳಿಯಬೇಕು. ಇದೇ ನನ್ನನ್ನು ಪೂಜೆ ಮಾಡುವ ರೀತಿ ಅಂತ ಸ್ಪಷ್ಟಪಡಿಸ್ತಾ ಇದ್ದಾನೆ ದೇವರು. ಹೀಗೆ ಭಗವಂತನ ಏನೋ ಒಂದು ತಿಳಿದು ಅಥವಾ ನಮ್ಮ ಕಷ್ಟಕ್ಕಾಗಿ ಅಲ್ಪ ಸಮಯದಲ್ಲಿ ಅವನ ಮೊರೆ ಹೋಗಿ ಆಮೇಲೆ ಅವನನ್ನು ಕಡೆಗಣಿಸೋದು, ಈ ರೀತಿಯ ಭಕ್ತಿ ಅನ್ನೋದು ನಮಗೆ ತಾರಕ ಅಲ್ಲ. ನಿರಂತರ ಅವನು ನಮಗಿಂತ ದೊಡ್ಡವನು, ನಮ್ಮ ಒಡೆಯ, ನಮ್ಮ ಸುಖ ದುಃಖಗಳಿಗೆ ಅವನೇ ಕಾರಣ ಅನ್ನೋ ಚಿಂತನೆಯಿಂದ ಯಾವ ಉಪಾಸನೆ ಯಾವ ಭಕ್ತಿ ನಮಗೆ ಬರುತ್ತೆ ಅದನ್ನು ನಾವು ಸರಿಯಾದ ಜ್ಞಾನಪೂರ್ವಕ ಭಕ್ತಿ ಅಂತ ಕಂಡುಕೊಳ್ಳಬೇಕು. ಇದಕ್ಕೆ ಶಾಸ್ತ್ರಗಳ ಅಧ್ಯಯನ ಮತ್ತು ಅತ್ಯಂತ ನಿಷ್ಠುರವಾದ ಚಿಂತನೆ, ಶಾಸ್ತ್ರಗಳ ಬಗ್ಗೆ ಯಾವುದೇ ಒಂದು ದುರಾಗ್ರಹಗಳನ್ನು ಇಟ್ಟುಕೊಳ್ಳದೆ ಚಿಂತನೆ ಮಾಡುವುದು ತುಂಬ ಅವಶ್ಯಕ. ಅದನ್ನು ಜ್ಞಾನಿಗಳ ಸಹಾಯದಿಂದ ನೀನು ಮಾಡು ಅಂತ ದೇವರು ಹೇಳ್ತಾ ಇದ್ದಾನೆ. ಹಾಗಾದರೆ ಯಾಕೆ ಇಷ್ಟೆಲ್ಲ ದೇವರು ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ? ಮತ್ತೆ ಒತ್ತಿ ಹೇಳುವ ಕಾರಣ ಏನು ಅಂದರೆ, ನಮ್ಮ ವೇದ ಇತಿಹಾಸ ಪುರಾಣಗಳೆಲ್ಲ ಇದನ್ನು ಬಹಳಷ್ಟು ದೃಷ್ಟಾಂತಗಳಿಂದ ಕೊಟ್ಟರೂ ಕೂಡ ಅನೇಕ ಮೋಹಕ ವಾಕ್ಯಗಳು ಎಲ್ಲವನ್ನ ಇಟ್ಟುಕೊಂಡು ಪರವಾದಿಗಳು ಕೆಲವರು ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತಾರೆ, ಬ್ರಹ್ಮ ಐಕ್ಯವನ್ನು ಹೇಳ್ತಾರೆ, ಬ್ರಹ್ಮನನ್ನು ಬಿಟ್ಟು ಬೇರೆ ಚೇತನವೇ ಇಲ್ಲ ಅಂತ ಹೇಳ್ತಾರೆ, ಎಲ್ಲವೂ ಶೂನ್ಯ ಅಂತ ಹೇಳೋರಿದ್ದಾರೆ. ಹೀಗೆ ಅನೇಕ ರೀತಿಯ ಒಂದು ಚಿಂತನೆಗಳು ಬಂದು ಭಗವಂತನ ಸರ್ವೋತ್ತಮತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾಗೆ ತೋರುತ್ತೆ. ಇದು ಎಂತಹ ಸಾಧಕನಿಗೂ ಕೂಡ ತನ್ನ ಶ್ರದ್ಧೆಯನ್ನು ಕುಂಠಿತಗೊಳಿಸುತ್ತೆ, ಅನೇಕ ಪ್ರಶ್ನೆಗಳು ಕಾಡುತ್ತೆ. ಹಾಗಾಗಿ ಇದನ್ನು ಪುನಃ ಶಾಸ್ತ್ರ ವಿಮರ್ಶೆ ಮಾಡಿ ತಿಳಿದುಕೋ ಅಂತ ದೇವರು ಆಜ್ಞೆ ಕೊಡ್ತಾ ಏನೇನು ವಾದಗಳು ಬಂದಿದ್ದಾವೆ ಅನ್ನೋದನ್ನು ಇಲ್ಲಿ ಸಂಗ್ರಹ ಮಾಡ್ತಾರೆ ಮುಂದೆ ವಾದಿರಾಜರು ಕೆಲವು ಪದ್ಯಗಳಲ್ಲಿ. ಇದೆಲ್ಲ ತುಂಬ ಅತ್ಯಂತ ತಾತ್ವಿಕವಾದ ತರ್ಕಭೂಯಿಷ್ಠವಾದ ವಿಷಯಗಳಾದರೂ ಕೂಡ ಸರಳವಾದ ಅನುವಾದವನ್ನು ನಾವು ತಿಳ್ಕೊಳ್ಳೋಣ. ನಮಗೆ ಅದರ ಖಂಡನ ಮಂಡನದಲ್ಲಿ ಹೆಚ್ಚು ತಾತ್ಪರ್ಯ ಇಲ್ಲ. ಆದರೆ ಇಂತಹ ಚಿಂತನೆಗಳು ಭಗವಂತನ ಸರ್ವೋತ್ತಮತ್ವಕ್ಕೆ ಒಂದು ಅಡ್ಡಿ. ಅಂತಹ ಉಪಾಸನೆ ಎಂದೂ ಕೂಡ ಶ್ರೇಯಸ್ಕರ ಅಲ್ಲ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಇದರ ಚಿಂತನೆಯನ್ನು ನಡೆಸೋಣ.
ಕುಂಭಧಭ್ರ ಉಪಾಧಿ ಇದ್ದರೂ ಸ್ತಂಭಿಸುವುದೇ ಸುತ್ತ ಪಾತ್ರೆಯೇ, ಇಂಬು ಒಡೆದಿರೆ ವ್ಯಾಪ್ತಿ ಚಿತ್ತಿಗೆ ಹಾನಿ ಸಲ್ಲದಲೈ. ಅಂಬರಾಗ್ರತ್ ಸ್ವರ್ಗದಲ್ಲಿ ನೀನುಂಬ ಸುಖಗಳನೆಂತು ಮಾನವ ಕುಂಭೀಪಾಕಕ್ಕಿಳಿದು ಯಾತನೆಯಂತೆ ಕೈಕೊಂಬೆ. ಒಂದು ವಾದ ಹೇಳತ್ತೆ, ಈ ಚಿತ್ ಅನ್ನೋದು ಏಕರೂಪ, ಒಂದೇ ಒಂದು ಜೀವ ಚೇತನ ಅನ್ನೋದಿರೋದು. ಈ ಒಂದೇ ಚೇತನ ಎಲ್ಲ ಕಾರ್ಯಗಳನ್ನು ಮಾಡುತ್ತೆ, ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೂಪಗಳಿಂದ ಕಾಣಿಸಿಕೊಳ್ಳುತ್ತೆ ಅನ್ನೋ ಒಂದು ವಾದ ಬರುತ್ತೆ. ಹಾಗಿದ್ದಾಗ ಅದನ್ನು ಒಂದು ಸುಂದರವಾದ ದೃಷ್ಟಾಂತದಿಂದ ತಪ್ಪು ಅಂತ ಇಲ್ಲಿ ತೋರಿಸ್ಕೊಡ್ತಾರೆ ವಾದಿರಾಜರು. ಕುಂಭದಭ್ರ ಅಂದರೆ ಘಟದಲ್ಲಿ ಒಂದು ಕುಂಭದಲ್ಲಿರುವ ಒಳಗಡೆ ಆಕಾಶ ಏನಿರುತ್ತೆ ಅವಕಾಶ, ಅದು ಸೀಮಿತವಾಗಿರುತ್ತೆ. ಅದರೊಳಗೆ ಎಷ್ಟು ಅವಕಾಶ ಇದೆಯೋ ಅಷ್ಟೇ ಇದೆ ಅಂತಿರುತ್ತೆ. ಆದರೆ ಒಂದೊಮ್ಮೆ ಆ ಘಟ ನಾಶ ಆಗಿಬಿಟ್ರೆ, ಒಡೆದು ಹೋಗಿಬಿಟ್ರೆ, ತೂತಾಗಿಬಿಟ್ರೆ ಆಕಾಶ ಹೊರಟೋಗ್ಬಿಡತ್ತಾ? ಇಲ್ಲ, ಆಕಾಶಕ್ಕೆ ಅದರಿಂದ ಏನು ಹಾನಿ ಹೇಗಾಗೋದಿಲ್ವೋ ಹಾಗೆ ಚೇತನನಿಗೆ ಈ ಒಂದು ದೇಹನಾಶದಿಂದ ಯಾವುದೇ ನಷ್ಟ ಆಗೋದಿಲ್ಲ. ಜೀವ ಅನ್ನೋನು ಅನಾದಿ ನಿತ್ಯ. ಅದನ್ನು ನಾವು ತಿಳಿಸ್ಲಿಕ್ಕಾಗಿ ಈ ಪದ್ಯ ಹೊರಟಿದೆ. ಜೀವ ನಾಶ ಆದ ತಕ್ಷಣ ಸ್ವರೂಪ ನಾಶ ಆಗಿಬಿಡತ್ತೆ, ಹಾಗಾದರೆ ದೇಹ ಹೋಯಿತು ಅಂದ ತಕ್ಷಣ ಜೀವನೇ ಇಲ್ಲವಾಗ್ತಾನೆ. ಇಂತಹ ವಾದಗಳೆಲ್ಲ ಅನೇಕ ರೀತಿಯಲ್ಲಿ ನಮ್ಮ ಕಣ್ಣಿಗೆ ರಾಚತ್ತೆ. ಹಾಗಾಗಲ್ಲ. ಜೀವನೂ ಕೂಡ ನಿತ್ಯನೇ. ಪರಮಾತ್ಮ ಹೇಗೆ ನಿತ್ಯನೋ ಹಾಗೆ ಜೀವರೂ ಕೂಡ ಅನಾದಿ ನಿತ್ಯರು, ಅನಾದಿ ಕಾಲದಿಂದ ಇದ್ದಾರೆ. ಇದನ್ನು ತಿಳಿಸ್ಲಿಕ್ಕಾಗಿ ಈ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಹೇಗೆ ಒಂದೇ ಕೆಲವು ಜೀವಗಳು ಸತ್ಸಾಧನೆಯಿಂದ ಸ್ವರ್ಗವನ್ನು ಹೊಂದುತ್ತಾರೆ, ಕೆಲವು ಕಾಲ ಅಲ್ಲಿ ತಮ್ಮ ಪುಣ್ಯಶೇಷ ಇರೋಷ್ಟು ಕಾಲ ಸ್ವರ್ಗದಲ್ಲಿ ಇರ್ತಾರೆ. ಮತ್ತು ಅದೇ ಜೀವ ತನ್ನ ಪಾಪದ ಕರ್ಮಗಳನ್ನು ಅನುಭವಿಸಲಿಕ್ಕೆ ಕುಂಭಿಪಾಕಾದಿ ನರಕಗಳನ್ನು ಅನುಭವಿಸುತ್ತೋ ಹಾಗೆ ಒಂದೇ ಜೀವ ಅನೇಕ ಅವಸ್ಥೆಗಳನ್ನು ಈ ಸೃಷ್ಟಿಯ ಅವಸ್ಥೆಯಲ್ಲೂ ಹೊಂದತ್ತೆ ಅನೇಕ ದೇಹಗಳಿಂದ. ಅದರ ಅರ್ಥ ಜೀವನೇ ನಾಶ ಆಯಿತು ಅಂತಲ್ಲ. ಇದನ್ನು ಬೇಕಷ್ಟು ದೃಷ್ಟಾಂತಗಳಿಂದ ತಿಳ್ಕೊಳ್ಬೋದು. ಸ್ವರ್ಗದಲ್ಲಿದ್ದ, ಕೆಳಗೆ ಬಂದ, ಈ ರೀತಿಯ ಪುರಾಣದ ಅನೇಕ ವಿಷಯಗಳನ್ನು ನಾವು ಕಾಣ್ತೇವೆ. ಹಾಗೆಯೇ ಜೀವನೂ ಕೂಡ ದೇಹ ಅವನಿಗೆ ಒಂದು ಉಪಾಧಿಯಷ್ಟೇ ಹೊರತು ಜೀವನ ನಾಶ ಆಗೋದಿಲ್ಲ ಅನ್ನೋದನ್ನು ಈ ಪದ್ಯ ನಮಗೆ ತಿಳಿಸ್ತಾ ಇದೆ. ಎಲ್ಲಿ ಪೋಪುದು ದೇಹ ಮತ್ತಲ್ಲಲ್ಲಿ ನೆಲೆಸಿಹ ಚಿತ್ತೆ ಜೀವವಿದಲ್ಲವಲ್ಲವ ಲಕ್ಷಣದಿ ಮೃತ್ಯುಗಳು ಬಹುದಾಗಿ. ಇಲ್ಲ ಜಡ ದೇಹಕ್ಕೆ ನಡತೆ ತಾನಲ್ಲಲ್ಲಿ ತುಂಬಿದ ಚಿತ್ತ ನಡೆಯದೆ ಸಲ್ಲದಲೆ ಈ ಧರ್ಮ ಬೊಮ್ಮಗೆ ಶಕ್ತಿ ಎಂಬ ಗುಣ. ಇನ್ನು ಇರೋದು ಒಂದೇ ಜೀವ ಅಂತ ಹೇಳ್ತಾರೆ. ಆಯಿತು, ಜೀವ ನಿತ್ಯ ಅನ್ನೋದನ್ನು ಒಪ್ತೀವಿ. ಹಾಗಾದರೆ ಇರೋದು ಒಂದೇ ಅನಿತ್ಯವಾದ ಚೇತನ, ಅನೇಕ ಜೀವರಿಲ್ಲ, ಅನೇಕ ಜೀವವಾದವನ್ನು ಒಪ್ಪೋದಿಲ್ಲ ನಾವು ಅಂತ ಹೇಳುವವರು ಇದ್ದಾರೆ. ಹಾಗಾದರೆ ಏನಾಗತ್ತೆ ಅಂದಾಗ ಅದಕ್ಕೆ ಹೇಳ್ತಾರೆ, ಎಲ್ಲಿ ಪೋಪುದು ದೇಹ, ದೇಹನಾಶ ಆಯಿತು. ಹಾಗಿದ್ದಾಗ ಆ ಚೇತನ ಎಲ್ಲಿ ಹೋಗುತ್ತೆ? ಅದಕ್ಕೆ ಆಶ್ರಯ ಏನಿದೆ? ಆ ಚೇತನ ನಾಶ ಆಯಿತು ಅಂತ ಹೇಳಿದರೆ ಅದಕ್ಕೆ ಯಾವುದೇ ಒಂದು ಕಾರಣ ಇಲ್ಲ. ಚೇತನ ಇರೋದೇ ಒಂದು, ಅದೇ ನಾಶ ಆಗೋಯ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ದೇಹ ನಾಶ ಆದ ತಕ್ಷಣ ಚೇತನಕ್ಕೆ ಯಾವುದು ಆಶ್ರಯ ಅನ್ನೋ ಪ್ರಶ್ನೆ ಬರುತ್ತೆ. ಮೃತ್ಯುಗಳು 1000 ಬಾರಿ ಬರುತ್ತೆ. ಒಂದು ದೇಹದಲ್ಲಿರೋ ಜೀವಕ್ಕೆ ಮೃತ್ಯು ಬಂದ ತಕ್ಷಣ ಎಲ್ಲ ದೇಹಗಳು ಸತ್ತು ಬಿಡ್ತಾವ. ಹಾಗಾದರೆ ಅನೇಕ ಆಶ್ರಯಗಳಲ್ಲಿ ಒಂದೇ ಜೀವ ಇದೆ, ಒಂದೇ ಚಿತ್ ಸ್ವರೂಪ ಇದೆ ಅಂತಂದರೆ ಒಬ್ಬ ಸತ್ತ ಅಂತ ಆದ ತಕ್ಷಣ ಎಲ್ಲರೂ ಸತ್ತು ಹೋಗಿಬಿಡಬೇಕು. ಇದು ನಾವು ಪ್ರಪಂಚದಲ್ಲಿ ಕಾಣ್ತೀವ. ಅನುಭವಕ್ಕೆ ಇದು ವಿರುದ್ಧ ಅಲ್ವಾ? ಯಾವುದೋ ಒಂದು ದೇಹ ನಾಶ ಆಯಿತು ಅಂದ ತಕ್ಷಣ ಎಲ್ಲೆಲ್ಲಿ ಚೇತನ ಪ್ರಪಂಚ ಇದೆಯೋ ಅದೆಲ್ಲ ನಾಶವಾಗಿ ಬಿಟ್ಟಿದೆಯಾ? ಇಲ್ಲ. ಹಾಗಾಗಿ ಈ ಒಂದು ವಾದ ಅನ್ನೋದು ಸರಿಯಲ್ಲ. ಇಲ್ಲ ಜಡ ದೇಹಕ್ಕೆ ನಡತೆ ತಾನಲ್ಲಲ್ಲಿ ತುಂಬಿದ ಚಿತ್ತೆ ನಡೆಯದೆ ಸಲ್ಲದಲೆ ಈ ಧರ್ಮ ಬೊಮ್ಮಗೆ ಶಕ್ತಿ ಎಂಬ ಗುಣ. ಅದಕ್ಕೂ ಹೇಳ್ತಾರೆ, ಭಗವಂತನ ಮಾಯಾ ಇದು ಅನೇಕ ದೇಹಗಳಂತೆ ಕಾಣೋದೇನಿದೆ ಅದು ಭಗವಂತನ ಶಕ್ತಿ. ಅಂದರೆ ಅವನ ಮಾಯೆಯಿಂದ ಈ ರೀತಿ ಕಾಣಿಸುತ್ತೆ. ಆದರೆ ಇರೋದು ಒಂದೇ ಚಿತ್ತು ಅಂತ ನೀವು ಹೇಳೋದಾದರೂ ಕೂಡ ಆ ಮಾಯೆ ಅನ್ನೋದು ಎಲ್ಲವನ್ನು ಯಾಕೆ ನಾಶ ಮಾಡೋದಿಲ್ಲ ಅಂತ ಪ್ರಶ್ನೆ ಕೇಳ್ತಾರಿಲ್ಲಿ. ಆಯಿತು, ಒಂದೇ ಚಿತ್ತನ್ನೇ ಅನೇಕ ದೇಹಗಳಲ್ಲಿ ಮಾಯೆಯಿಂದ ಭಗವಂತ ತೋರಿಸ್ತಾ ಇದ್ದಾನೆ ಅಂದರೆ ಆ ಚಿತ್ತು ಎಲ್ಲಿ ಹೋಗುತ್ತೆ? ಭಗವಂತ ಅನ್ನೋ ಚಿತ್ ಸ್ವರೂಪ ಏನಾಗತ್ತೆ? ಹೀಗೆ ಅನೇಕ ಪ್ರಶ್ನೆಗಳನ್ನು ಇದ್ರ ಮೇಲೆ ಹಾಕಬೇಕಾಗತ್ತೆ. ಹಾಗಾಗಿ ನಿಮ್ಮ ಈ ಚಿಂತನೆ ಸರಿಯಲ್ಲ ಅನ್ನೋದನ್ನು ಹೇಳ್ತಾರೆ. ಮತ್ತು ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದೆ ಈ ಮಾಯೆಯ ಬಗ್ಗೆ ಏನು ವಿವಕ್ಷೆ ಅನ್ನೋದನ್ನು ತೋರಿಸ್ತಾರೆ. ಮಾಯೆಯಂತೆಂಬುವಿ
ಮಾಯೆಯಂತೆಂಬುವೀ ದುರ್ಮಾಯತಾ ಜಡವಾದ ಕಾರಣ ಪೋಯಿತಿನ್ನು ಉಪಾಯದಲ್ಲಿ ಮತವೆಂತು ನಿಲ್ಲಿಸುವೆನೀ. ತಾಯ ಪೊಟ್ಟೆಯ ಪೊಕ್ಕರೆಯು ನುಡಿ ಮಾಯೆಯರಿತವರು ಅರಿತವರು ನಿನ್ನನು ಬಾಯಿ ಬರೆಯುವರು ನಿಧಾನಿಸೆ ವಾಯುಮತವೇ ಮತ. ಆಯ್ತಪ್ಪ, ಭಗವಂತನ ಮಾಯಾ ಸಾಮರ್ಥ್ಯದಿಂದ, ಶಕ್ತಿಯಿಂದ, ಅವನ ಸಾಮರ್ಥ್ಯದಿಂದ ಹೀಗೆ ಅನೇಕ ದೇಹಗಳಲ್ಲಿ ಒಂದೇ ಚಿತ್ತನ್ನು ವ್ಯಾಪ್ತಿ ಮಾಡಿ ಇಟ್ಟಿದ್ದಾನೆ ಅಂತ ಒಪ್ಪೋದೇ ಆದರೂ ಕೂಡ ಮಾಯೆ ಅನ್ನೋದು ಎಂತಹ ವಸ್ತು? ಅದು ಚಿತ್ತಲ್ಲ. ನಿನ್ನ ಪ್ರಕಾರ ಅದು ಚೇತನ ಅಲ್ಲ. ಚೇತನ ಅಲ್ಲ ಅಂದಮೇಲೆ ಜಡ ಆಗಬೇಕು. ಯಾಕೆಂದರೆ ಚೇತನ ಅನ್ನೋನು ಇರೋನು ಒಬ್ಬನೇ ನಿಮ್ಮ ವಾದದ ಪ್ರಕಾರ. ಹಾಗಾದರೆ ಮಾಯೆ ಅನ್ನೋದೇನು? ಅದು ಜಡ ಅಂತ ಹೇಳಬೇಕಾಗತ್ತೆ. ಜಡಕ್ಕೆ ನೀವು ಶಾಶ್ವತವಾದ ಒಂದು ಉಪಸ್ಥಿತಿಯನ್ನು ಒಪ್ಪೇ ಇಲ್ಲ. ಹಾಗಾಗಿ ನಿಮ್ಮ ಈ ಉಪಾಯ ಅನ್ನೋದು ನಿಮ್ಮ ಮತವನ್ನೇ ಮುಳುಗಿಸ್ತಾ ಇದೆ. ಏಕೆಂದರೆ ಮಾಯೆ ಅನ್ನೋದು ಸತ್ಯವಾ ಅಸತ್ಯವಾ ಅನ್ನೋ ಚಿಂತನೆ ಮತ್ತೆ ಕಾಡುತ್ತೆ. ನೀವು ಒಂದೇ ಚಿತ್ಸ್ವರೂಪನಾದ ಅಂದರೆ ಒಂದೇ ಚೇತನ ಸತ್ಯ ಅಂದಾಗ ಉಳಿದೆಲ್ಲ ಮಿಥ್ಯ ಅಂತ ಹೇಳ್ತೀರಿ. ಹಾಗಾದರೆ ಆ ಮಾಯೆ ಅನ್ನೋ ಜಡವಾದ ವಸ್ತು ಸತ್ಯವೋ ಮಿಥ್ಯವೋ? ಮಿಥ್ಯ ಅಂತ ಹೇಳಿದರೆ ನೀವು ಅದನ್ನು ಆ ಕಾರಣದಿಂದ ಚಿತ್ತೆಲ್ಲ ಕಡೆ ವ್ಯಾಪ್ತವಾಗಿದೆ ಅಂತ ಹೇಳಲಿಕ್ಕೆ ಬರಲ್ಲ. ಸತ್ಯ ಅಂತ ಹೇಳಿದರೆ ನೀವು ಎರಡು ಭಿನ್ನವಾದ ಪದಾರ್ಥಗಳನ್ನು ಒಪ್ಪಬೇಕಾಗತ್ತೆ. ಹಾಗಾಗಿ ಯಾವ ರೀತಿಯಲ್ಲೂ ನಿಮ್ಮ ಮತ ಅನ್ನೋದು ನಿಲ್ಲೋದಿಲ್ಲ. ಹಾಗಾಗಿ ಜೀವಗಳು ಅನೇಕರಿದ್ದಾರೆ, ಪರಮಚೇತನ ಒಬ್ಬ ಇದ್ದಾನೆ ಅನ್ನೋದನ್ನು ನೀವು ನಿರಾಸ ಮಾಡಲಿಕ್ಕೆ ಮಾಡುವ ಈ ಕುತರ್ಕಗಳು, ದುರ್ಮಾಯ ಎಲ್ಲ ಏನಿದೆ ಅದೆಲ್ಲವೂ ಕೂಡ ನಿಮ್ಮ ಸೃಷ್ಟಿಯಷ್ಟೇ ಹೊರತು ಅನುಭವಕ್ಕೆ ಹತ್ತಿರವಾದದ್ದಲ್ಲ ಅನ್ನೋದನ್ನು ಹೇಳ್ತಾರೆ. ತಾಯಿ ಪೊಟ್ಟೆಯ ಪೊಕ್ಕರೆಯ ನುಡಿ ವಾಯ ತರಿತವರು ಇನ್ನನು. ಅಂದರೆ ವಿವೇಕಿಗಳಾದವರು ಯಾರು ಗರ್ಭವಾಸ ಮಾಡಿ ಹೊರಗೆ ಬಂದಿರ್ತಾರೆ ಅವರೇ ಎರಡು ಜೀವವನ್ನು ಒಪ್ತಾರಲ್ವಾ. ತಾಯಿಯ ಜೀವ ಇದೆ, ಅದರೊಳಗೆ ಇನ್ನೊಂದು ಜೀವ ವಾಸ ಮಾಡತ್ತೆ, ತಾನು ಒಂದು ಕಾಲದಲ್ಲಿ ಹೊರಗೆ ಬರುತ್ತೆ ಅನ್ನೋ ಸಾಮಾನ್ಯ ಜ್ಞಾನ ಜಗತ್ತಿನಲ್ಲಿ ಏನು ಅನುಭವಕ್ಕೆ ಬಂದಿರುತ್ತೆ ಅದನ್ನು ತಿಳಿದ ವಿವೇಕಿಗಳು ಯಾರೂ ಕೂಡ ನಿನ್ನ ಈ ಮಾತನ್ನು ಒಪ್ಪಲಾರರು. ಹಾಗಾಗಿ ಭಗವಂತನ ಸರ್ವಕರ್ತೃತ್ವವನ್ನು ನೀನು ಅಲ್ಲಗೆಳೆಯಕ್ಕಾಗೋದಿಲ್ಲ. ಮತ್ತು ಜೀವರಿಗೂ ಮತ್ತು ಪರಮಾತ್ಮನಿಗೂ ಇರುವ ಭೇದವನ್ನು ಈ ದೃಷ್ಟಿಯಿಂದ ನೀನು ನಿರಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದಲೇ ವಾಯುಮತವೇ ಮತ. ಆಚಾರ್ಯರು ಏನು ಹೇಳಿದ್ದಾರೆ ಅನುಭವದಿಂದ ಎಷ್ಟು ಗಟ್ಟಿಯಾಗಿ ಹೇಳ್ತಾರೆ ಮಧ್ವಾಚಾರ್ಯರು ಅಂದರೆ ಅನುಭವಕ್ಕೆ ಬರದ ಸಿದ್ಧಾಂತವನ್ನು ಒಪ್ಪಬೇಕಾಗಿಲ್ಲ. ಶಾಸ್ತ್ರವೂ ಕೂಡ ನಿನ್ನ ಅನುಭವಕ್ಕೆ ಬಂದಲ್ಲಿ ಮಾತ್ರ ಅದನ್ನು ನೀನು ಒಪ್ಪಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅನುಭವಕ್ಕೆ ವಿರುದ್ಧವಾದ ಶಾಸ್ತ್ರವನ್ನು ಶಾಸ್ತ್ರ ಅಂತ ತಿಳಿಬೇಕಾಗೇ ಇಲ್ಲ. ಈ ಒಂದು ಗಟ್ಟಿಯಾದ ಸಿದ್ಧಾಂತವನ್ನು ಕೊಟ್ಟಿರೋರು ಆಚಾರ್ಯ ಮಧ್ವರು ಮಾತ್ರ. ಹಾಗಾಗಿ ವಾಯುಮತವೇ ಮತ. ನೀನು ಭಗವಂತನ ಒಂದು ಸ್ವರೂಪವನ್ನು ಈ ಮತದ ಮೂಲಕವಾಗಿ ಸರಿಯಾಗಿಯೇ ತಿಳಿಬೇಕು ಹೊರತು ಬೇರೆ ಬೇರೆ ದೃಷ್ಟಿಯಿಂದ ತಿಳಿದು ಉಪಾಸನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಒಂದು ಚಿತ್ತಿಂದು ದಯಿಸಿತು ಮತ್ತೊಂದು ಚಿತ್ ಸ್ವಸ್ಥಾನದಿಂದಲೇ ಒಂದು ಭೋಜನ ಜಪತಪ ಧ್ಯಾನಗಳ ಮಾಡಿತೆಲೈ ನಿಂದ್ಯ ದೇಹೋಪಾಧಿಯೇ ಸಂಬಂಧಿಸಲು ಬೇರೊಂದು ನುಡಿವಿ ಮಂದನುಕ್ತಿಯು ವ್ಯರ್ಥ ಪೋಯಿತು ಅಕೃತ ಬಂಧನವೇ. ಮತ್ತೆ ಹೇಳ್ತಾರೆ ಉಪಾಧಿಯದು ಒಂದು ತತ್ವವನ್ನು ಹೇಳ್ತಾರೆ. ದೇಹ ಒಂದು ಉಪಾಧಿಯಷ್ಟೇ, ಉಪಾಧಿ ನಾಶ ಆದ ಹಾಗೆ ಅದರೊಳಗಿರುವ ಸ್ವರೂಪವೂ ನಾಶ ಆಗಿಬಿಡತ್ತೆ. ಈ ಎಲ್ಲ ವಾದಗಳನ್ನು ಕೂಡ ಮುಂದೆ ತರ್ತಾರೆ ಪರವಾದಿಗಳು. ಹಾಗಾದರೆ ಒಂದು ಚಿತ್ತಿಂದುದಯಿಸಿತು, ಒಂದೇ ಚೈತನ್ಯದಿಂದ ಅನೇಕ ಚಿತ್ತುಗಳು ಹುಟ್ಟಿತು ಅನ್ನೋದು ತಪ್ಪಾಗತ್ತೆ. ಒಂದು ಚಿತ್ತು ತನ್ನ ಸ್ಥಾನದಿಂದಲೇ ಜಪ ಮಾಡ್ತು, ತಪಸ್ಸು ಮಾಡ್ತು, ಒಂದು ಭೋಜನ ಮಾಡ್ತು ಅಂದರೆ ಒಂದೇ ಒಂದು ದೇಹದ ಉಪಾಧಿಯಿಂದ ಒಂದೇ ಚಿತ್ತು ಬೇರೆ ಬೇರೆ ಕಾರ್ಯಗಳನ್ನು ಏಕಕಾಲಕ್ಕೆ ಮಾಡ್ತಾ ಇದೆ. ಉಪಾಧಿ ಬೇರೆ ಅಷ್ಟೇ ಹೊರತು ಒಳಗಿರುವ ಚಿತ್ ಸ್ವರೂಪ ಒಂದೇ ಅನ್ನೋದು ನಿಮ್ಮ ವಾದ. ಹಾಗಾದರೆ ನೀವು ಹೇಳುವ ಈ ಉಪಾಧಿಯು ಸತ್ಯವಾ ಮಿಥ್ಯವಾ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ. ಒಂದೇ ಚಿತ್ತು ಸತ್ಯ, ಅದು ಮಾತ್ರ ಶುದ್ಧವಾದದ್ದು, ಶುದ್ಧ ಚಿತ್ತಂತಿರೋದು ಒಂದೇ ಬ್ರಹ್ಮಸ್ವರೂಪ. ಅದೇ ದೇಹದ ಬೇರೆ ಬೇರೆ ಉಪಾಧಿ, ದೇಹಗಳ ಉಪಾಧಿಯಲ್ಲಿ ತಾನೇ ಬೇರೆ ಬೇರೆ ಕಾರ್ಯಗಳನ್ನು ಮಾಡುತ್ತೆ ಅಂತ ಹೇಳಿದರೆ ಅಂತಹ ಉಪಾಧಿಯನ್ನು ನೀನು ಸತ್ಯ ಅಂತ ಒಪ್ತೀಯೋ ಮಿಥ್ಯ ಅಂತ ಒಪ್ತೀಯೋ? ಉಪಾಧಿಯೇ ಸತ್ಯ ಅಂತ ಆದರೆ ಯಾವ ರೀತಿಯ ಸತ್ಯ? ನೀನು ಮತ್ತೆ ಸತ್ಯದಲ್ಲಿ 3 ವಿಧಗಳನ್ನು ಹೇಳ್ತೀವಿ. ವ್ಯಾವಹಾರಿಕವಾಗಿ ಸತ್ಯವೋ, ಪ್ರಾತಿಭಾಸಿಕವಾಗಿ ಸತ್ಯವೋ, ಪಾರಮಾರ್ಥಿಕವಾಗಿ ಸತ್ಯವೋ ಅಂತ. ಪಾರಮಾರ್ಥಿಕವಾಗಿ ಸತ್ಯ ಅಲ್ಲ ಅಂತಂತೂ ಅನುಭವದಲ್ಲಿ ಕಾಣ್ತಾ ಇದೆ. ಇನ್ನು
ಪ್ರಾತಿಭಾಸಿಕವಾಗಿ ಸತ್ಯ ಅಂದರೆ ಅದು ಇಲ್ಲ ಅಂತ ತೋರುತ್ತೆ. ಇನ್ನು ವ್ಯಾವಹಾರಿಕವಾಗಿ ಮಾತ್ರ ಸತ್ಯ ಅಂದರೆ ಆಮೇಲೆ ಏನಾಯಿತು ಅನ್ನೋ ಪ್ರಶ್ನೆ ಬರುತ್ತೆ. ಹೀಗೆ ಉಪಾಧಿಯ ಸ್ವರೂಪ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಅಲ್ಲಿ ಕೂಡ ನಿನಗೆ ಅಪಜಯವೇ ಉಂಟಾಗತ್ತೆ. ಉಪಾಧಿ ನಾಶ ಅನ್ನೋದು ಸ್ವರೂಪ ನಾಶಕ್ಕೆ ಕಾರಣ ಅಲ್ಲ. ಇದನ್ನು ಗೀತಾಚಾರ್ಯ ಕೃಷ್ಣನೂ ಕೂಡ 2ನೇ ಅಧ್ಯಾಯದಲ್ಲಿ ವಿವರವಾಗಿ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. ಹಾಗಾಗಿ ಈ ರೀತಿಯ ಅಲ್ಪ ಸಮಾಧಾನಗಳು ಅಂದರೆ ತಾತ್ಕಾಲಿಕವಾದ ಸಮಾಧಾನ ಕೊಟ್ಟರೆ ರೋಗ ಹೇಗೆ ಉಪಶಮನ ಆಗೋದಿಲ್ವೋ ಹಾಗೆ ಇದೆಲ್ಲ ತಾತ್ಕಾಲಿಕವಾದ ಒಂದು ನಿನ್ನ ಸಿದ್ಧಾಂತವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಸೃಷ್ಟಿಸಿರುವ ಮಾತುಗಳೇ ಹೊರತು ಇದರಿಂದ ಭಗವಂತನ ನಿತ್ಯತ್ವಕ್ಕೆ, ಜೀವನ ನಿತ್ಯತ್ವಕ್ಕೆ ಮತ್ತು ಈ ಪ್ರಪಂಚದ ಸತ್ಯತ್ವಕ್ಕೆ ಯಾವುದೇ ಬಾಧೆ ಬರೋದಿಲ್ಲ. ಹಾಗಾಗಿ ಇಂತಹ ಅಪಲಾಪಗಳನ್ನು ಮಾಡಬೇಡ ಅಂತ ಪರವಾದಿಯನ್ನು ಹೇಳೋ ದೃಷ್ಟಿಯಿಂದ ನಾವು ಇದನ್ನು ತಿಳಿಬಾರ್ದು. ಈ ರೀತಿಯಲ್ಲಿ ನಾವು ಸಿದ್ಧಾಂತವನ್ನು ತಿಳಿಯೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಒಂದು ದೇಹದಲ್ಲೊಂದು ಚಿತ್ ಸಂಬಂಧವಲ್ಲದೆ ದೇಶ ದೇಶದಿ ಪೊಂದಿಕೊಂಡಿಹ ಚಿತ್ತಿದೊಂದೇ ಜೀವನೆಂಬುವಗೆ ಮಂದ ಮರಣದ ಪಾಯವೆಂಬುದು ಬಂದು ಹೋಯಿತು ಈ ವಿಯೋಗವ ದೊಂದು ದೇಹಕ್ಕೆ ಬಹುದೇ ಚಿತ್ತೆ ವ್ಯಾಪ್ತವೆಂಬುವಗೆ. ಮತ್ತೆ ಹೇಳ್ತಾರೆ, ಈ ಒಂದೇ ಚಿತ್ತು ಪ್ರತಿ ದೇಹದಲ್ಲಿ ವ್ಯಾಪಿಸಿದೆ ಅಂತ ಹೇಳ್ತಾ ಇದ್ದೀಯಾ, ಹಾಗಾದರೆ ಆ ದೇಹದಿಂದ ಈ ಚಿತ್ತಿಗೆ ವಿಯೋಗ ಆದಾಗ ಬೇರೆ ದೇಹಗಳಿಂದನೂ ವಿಯೋಗ ಯಾಕಾಗೋದಿಲ್ಲ? ಅನೇಕ ಉಪಾಧಿಗಳಿದೆ ಅಂತ ನೀ ಹೇಳಿದರೂ ಕೂಡ ಉಪಾಧಿಗಳು ಬೇರೆ ಆದಾಗೂ ಕೂಡ ಚಿತ್ತು ಒಂದು ಕಡೆಯಿಂದ ಬಿಟ್ಟುಕೊಟ್ಟಿತ್ತು ಅಂದರೆ ಉಳಿದ ಉಪಾಧಿಯಿಂದನೂ ಹೊರಗೆ ಬರುತ್ತೋ ಇಲ್ವೋ? ಹಾಗಾದರೆ ಉಪಾಧಿಯ ಸ್ವರೂಪ ಏನು? ಅದು ಸತ್ಯವೋ, ಅದು ಮಿಥ್ಯವೋ, ಅದು ಭಾವವೋ, ಅದು ಅಭಾವವೋ? ಒಂದು ಚಿತ್ತಿಗೆ, ಒಂದು ದೇಹದಲ್ಲಿರೋ ಚಿತ್ತಿಗೆ ದುಃಖ ಬಂದರೆ ಬೇರೆ ದೇಹದಲ್ಲಿರುವವರಿಗೆ ದುಃಖ ಯಾಕೆ ಬರೋದಿಲ್ಲ? ಒಂದೇ ಚಿತ್ತು ಒಂದರಲ್ಲಿ ಸುಖ ಪಡತ್ತೆ, ಒಂದರಲ್ಲಿ ದುಃಖ ಪಡತ್ತೆ ಅಂದರೆ ಇದನ್ನು ಸಮವಾಯ ಅನ್ನೋ ತಾರ್ಕಿಕರ ಒಂದು ಪ್ರಕ್ರಿಯೆಯಿಂದ ವಾದವನ್ನು ಮುಂದುವರಿಸ್ತಾರೆ. ಅವನ್ನೆಲ್ಲ ನಾವಿಲ್ಲಿ ಚಿಂತನೆ ಮಾಡೋದು ಬೇಡ. ಆದರೂ ಕೂಡ ಒಂದೇ ಏಕಕಾಲದಲ್ಲಿ ಒಂದೇ ಒಂದು ವಸ್ತು ಈ ಸುಖ ದುಃಖ ಎರಡನ್ನೂ ಅನುಭವಿಸಲಿಕ್ಕೆ ಸಾಧ್ಯವಾ ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಇಡ್ತಾರೆ. ಅದು ಹೇಗೆ ಲೋಕದಲ್ಲಿ ಅಸಾಧ್ಯವೋ ಹಾಗೆಯೇ ನಿನ್ನ ಸಿದ್ಧಾಂತವೂ ಕೂಡ ಅನುಭವಕ್ಕೆ ವಿರುದ್ಧ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇಂತು ದುರ್ಮತ ಜೀವಭೇದವನಾದಿ ಎಂಬುವದಾವ ಬಗೆಯಲ್ಲಿ ಬೊಮ್ಮ ತಾನೇ ಜೀವಭಾವವನೈದಿತೆಂಬಿ ನಿನ್ನ ಮೋಹಕವಾ ತೀವೆ ನಡೆಸಿದೆ ಬೊಮ್ಮದಂಗಕ್ಕೆ ನೋವ ಕೊಡುವುದಿಂದ್ರಿಯವ ಕೂಡಿಸಿ ಜೀವರಾಶಿಗೆ ತೆಗೆವದೆಂತೋ ನಿರ್ವಿಕಾರವಲೇ. ಎಷ್ಟು ತಪ್ಪನ್ನು ಮಾಡ್ತೀಯ ನೀನು. ಜೀವಗಳ ಭೇದ ಅನ್ನೋದು ಅನಾದಿಯಾದ ಕಾಲದಿಂದ ಇದೆ. ಇದನ್ನು ಅಲ್ಲಗಳೆಯಕ್ಕಾಗಿ ಬ್ರಹ್ಮನೊಂದೇ ಸತ್ಯ ಅಂತ ನೀನು ಹೇಳ್ತೀಯ. ಅಂತಹ ಬ್ರಹ್ಮಸ್ವರೂಪವನ್ನು ಏನು ಹೇಳ್ತೀಯ? ನಿರ್ಗುಣ, ನಿರ್ವಿಕಾರ, ನಿರ್ವಿಶೇಷ ಅಂತ ಹೇಳ್ತೀಯ. ಆದರೆ ನೋಡು, ಹೀಗೆ ಹೇಳೋದ್ರಿಂದ ಇದೇ ಚಿತ್ತೆ ಅನೇಕ ದೇಹಗಳಲ್ಲಿ ಸೇರಿ ಸುಖ ದುಃಖಗಳನ್ನು ಅನುಭವಿಸ್ತಿದೆ ಅಂತ ಹೇಗೆ ಕೂಡಿಸ್ತೀಯ? ಅಂತಹ ಚಿತ್ಸ್ವರೂಪವಾದ ಬ್ರಹ್ಮ ಈ ದೇಹವೆಂಬ ಉಪಾಧಿಯಲ್ಲಿ ಸೇರಿ ನೋವು, ಸಂಕಟ, ರೋಗ, ರುಜಿನ, ಕಷ್ಟಗಳನ್ನೆಲ್ಲ ಅನುಭವಿಸುತ್ತೆ. ಈ ಇಂದ್ರಿಯದ ಸಂಬಂಧದಿಂದ ಅದಕ್ಕೂ ಸುಖ ದುಃಖಗಳಾಗತ್ತೆ ಅಂತ ಹೇಳ್ತೀಯ. ಹಾಗೆ ಹೇಳಿದರೆ ನೀನು ಹೇಳುವ ಬ್ರಹ್ಮಸ್ವರೂಪ ಅನ್ನೋದೇ ತಪ್ಪಾಗತ್ತೆ. ಇಲ್ಲ ಅಂತಂದರೆ ನೀನು ಹೇಳ್ದಂಗೆ ಒಂದೇ ಬ್ರಹ್ಮ ಇದೆ ಅನ್ನೋ ನಿನ್ನ ವಾದಕ್ಕೆ ತೊಂದರೆ ಬರುತ್ತೆ. ಇವೆರಡರಲ್ಲಿ ಯಾವುದನ್ನು ಸರಿ ಅಂತ ಹೇಳ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಅವರು ಹೇಳುವ ವಾದಗಳು ಅವರಿಗೆ ಯಾವಾಗ ಸ್ವವ್ಯಾಹೃತಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹೀಗೆ ಅನವಸ್ಥೆ, ಸ್ವವ್ಯಾಹೃತಿ ಇತ್ಯಾದಿ ದೋಷಗಳಿಂದ ಇದನ್ನು ಖಂಡಿಸ್ತಾರೆ. ಅಂದರೆ ಅರ್ಥ ಏನು? ಬ್ರಹ್ಮನಲ್ಲದೆ ಬೇರೆ ಚೇತನ ಇಲ್ಲ ಅಂತಂದರೆ ಈ ನಾವು ಹಿಂದೆ ಅನೇಕ ಪದ್ಯಗಳಲ್ಲಿ ನೋಡಿದ್ದೀವಿ ಇತರ ಜೀವರಿಗೂ ಪರಮಾತ್ಮನಿಗೂ ಎಷ್ಟು ವೈರುಧ್ಯ ಇದೆ ಅಂತ. ಅಂತಹ ವೈರುಧ್ಯ ಇರೋ ಜೀವನಿಗೂ ಮತ್ತು ಪರಮಾತ್ಮನಿಗೂ ಐಕ್ಯವನ್ನು ಅಥವಾ ಅವನೊಬ್ಬನೇ ಸತ್ಯ ಅಂತ ಹೇಳಿದರೆ ಅದು ಹೇಗೆ ಕೂಡ್ಲಿಕ್ಕೆ ಸಾಧ್ಯ? ಅಂತಹ ಶುದ್ಧವಾದ ಬ್ರಹ್ಮ ಸ್ವರೂಪ ಈ ದುಃಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ನೀನು ಬ್ರಹ್ಮನನ್ನು ವರ್ಣಿಸಿರೋ ನಿರ್ವಿಕಾರ, ನಿರ್ವಿಶೇಷ, ನಿರ್ಗುಣ ಈ ಎಲ್ಲ ಗುಣಗಳು ಹೊರಟೋಗುತ್ತೆ. ಬ್ರಹ್ಮ ಅಂತ ಕರೆಸ್ಕೊಳ್ಳಿಕ್ಕೆ ಅವನಿಗೆ ಅರ್ಹತೆ ಇರೋದಿಲ್ಲ. ಇಲ್ಲ, ಹಾಗಲ್ಲ, ಬ್ರಹ್ಮನಲ್ಲದೆ ಬೇರೆ ಇದ್ದಾನೆ ಅಂದರೆ ನಿನ್ನ ವಾದ ಬಿದ್ದು ಹೋಗುತ್ತೆ. ಹಾಗಾಗಿ ಇಂತಹ ಅಪಲಾಪಗಳನ್ನು
ಮಾಡಬಾರ್ದು. ಒಬ್ಬನೇ ಚೇತನ ಇರೋದು, ಅವನೇ ಬ್ರಹ್ಮ ಆಗೋದು, ಅವನೇ ಜಗತ್ತಾಗಿ ಪರಿಣಮಿಸೋದು, ಇಂತಹ ವಾದಗಳೆಲ್ಲ ಖಂಡಿತ ಸರಿಯಲ್ಲ. ಈ ಚಿಂತನೆಗಳೆಲ್ಲ ತಪ್ಪು. ಜೀವ ಭೇದ, ಜೀವ ಜಡ ಭೇದ, ಜೀವ ಈಶ್ವರ ಭೇದ, ಈ ಮೂರೂ ರೀತಿಯ ಭೇದಗಳು ಅನಾದಿ ನಿತ್ಯ. ಮೊದಲೂ ಇತ್ತು, ಈಗೂ ಇದೆ, ಮುಂದೂ ಇರುತ್ತದೆ. ಮೋಕ್ಷದಲ್ಲೂ ಕೂಡ ಇದಿದೆ ಅನ್ನೋದೇ ನಮ್ಮ ಸಿದ್ಧಾಂತ. ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋದು ಇಲ್ಲಿ ಪದ್ಯದ ಆಶಯ. ಇಂತು ದುರ್ಮತ ಜೀರ್ಣ ಕಂತೆಯು ತಂತುವಾಯ್ತು ಮಹತ್ತರಿಂದಲಿ, ನಿಂತ ಹೆಜ್ಜೆಯ ನೋಡಿ ನಿಲ್ಲದೆ ಭ್ರಾಂತಿಗೊಳಿಸಿತೆಲೈ. ಹಂತನಿವನೆಂತಾದರ ವೇದಾಂತ ಪುಸಿ ಪಂಥಗಳನ್ ಎಲ್ಲ ಸಂಭ್ರಾಂತರದಲ್ಲಿನ್ನಾವ ಬಗೆಯಲಿ ನಿಂತು ನಿಲ್ಲಿಸುವನು. ಹೀಗೆ ಇಂತು ದುರ್ಮತ ಜೀರ್ಣಕಂತಿಯು, ಹೀಗೆ ಅನೇಕವಾದ ಏನು ಆರೋಪಗಳನ್ನು ಮಾಡಿದರು ಪರವಾದಿಗಳು. ಜಡವಾದ ಮಾಯೆ, ಜಡವಾದ ಮಾಯೆಯನ್ನು ಒಂದೇ ಜಗತ್ತಿಗೆ ಕಾರಣ ಅಂತ ಹೇಳಿದರು. ಆಮೇಲೆ ಚಿತ್ ಅನೇಕ ಆಗತ್ತೆ ಅನ್ನೋದು ಹೇಳಿದರು. ಆಮೇಲೆ ಏಕವಾದ ಚಿತ್ ಸ್ವರೂಪ ಇರೋದು ಅಂತ ಹೇಳಿದರು. ಬ್ರಹ್ಮನೇ ಜೀವ ಅಂತ ಹೇಳಿದರು. ಹೀಗೆ ಏನೇನೋ ವಾದಗಳು ಏನೇ ಬಂತು ಮಹಂತಿರಂದಲ್ಲಿ, ಜ್ಞಾನಿಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ಭ್ರಾಂತಿಯನ್ನು ಉಂಟು ಮಾಡಿದರೂ ಕೂಡ ಜ್ಞಾನಿಗಳಾದವರು ಇದನ್ನು ನಿರಾಸ ಮಾಡ್ತಾರೆ. ಇವೆಲ್ಲ ಪುಸಿ ಪಂಥಗಳು. ಈ ಪಂಥಗಳೆಲ್ಲ ಸುಳ್ಳಾಯಿತು ಹೊರತು ಭಗವಂತನ ಜೀವನ ನಿತ್ಯತ್ವಕ್ಕಾಗಲಿ, ಭಗವಂತನ ಸರ್ವೋತ್ತಮತ್ವವನ್ನಕ್ಕಾಗಲಿ ಅಥವಾ ಜೀವನ ಅಲ್ಪತ್ವಕ್ಕಾಗಲಿ ಯಾವುದೇ ಬಾಧೆ ಬರಲಿಲ್ಲ. ಹಾಗಾಗಿ ಇಂಥ ಪಂಥಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಎಷ್ಟು ಅಂತ ಸಮಾಧಾನ ಮಾಡಲಿಕ್ಕೆ ಸಾಧ್ಯ? ಇದು ಉಪಾಸನೆಗೆ ಸಾಧ್ಯವಾ? ಇದು ಅನುಭವಕ್ಕೆ ಯೋಗ್ಯವಾ ಅಂತ ಚಿಂತನೆ ಮಾಡಬೇಕಾಗತ್ತೆ. ಜ್ಞಾನಿಗಳಾದವರು ಇದನ್ನು ದೂರ ತಳ್ಳುತ್ತಾರೆ ಅಂತ ಈ ಮಾತಿನ ಸಾರಾಂಶ. ಇನ್ನು ಇದಿಷ್ಟಕ್ಕೆ ನಿಲ್ಲೋದಿಲ್ಲ. ಹೀಗೆಲ್ಲ ಇರುವಾಗ ಜೀವರಿಗೆ ಹೇಳಿದವರು ಇನ್ನು ಮುಕ್ತಿಯನ್ನು, ಜೀವನಾದವನು ಸಚ್ಚೇತನನಾದವನು ಈ ಸಂಸಾರ ಬಂಧನದಿಂದ ಕಳಚ್ಕೊಳ್ಳಿಕ್ಕಾಗಿ ಈ ಶಾಸ್ತ್ರಗಳೆಲ್ಲ ಹೊರಟಿದ್ದಾವೆ, ಮುಕ್ತಿಯನ್ನು ಪಡಿಲಿಕ್ಕಾಗಿ ಅಂತ ನಾವು ನಂಬಿದ್ದೇವೆ. ಹಾಗಾದರೆ ಈ ಮುಕ್ತಿಯ ಸ್ವರೂಪಕ್ಕೂ ತೊಂದರೆ ಬರುತ್ತೆ ಈ ಸಿದ್ಧಾಂತಗಳೆಲ್ಲದರಿಂದ. ಅದನ್ನು ಮುಂದೆ ಹೇಳ್ತಾರೆ. ಮುಕ್ತಿ ಎಂಬುದು ಮರ್ತ್ಯರಿಗೆ ಎನ್ನರ್ಥಿಯ ಸ್ಥಾನಗಳು, ಭಕ್ತಿಯ ಶಕ್ತಿಯಿಂದಲಿ ಹತ್ತಿ ಮೃತ್ಯುವ ನೊತ್ತಿ ಮತ್ಪದದ ಹತ್ತಿಲೇ ಸುಖಿಸುವುದು ಭೃತ್ಯರಿಗಿತ್ತ ಖೇದವನಿತ್ತು ಮರ್ತ್ಯನು ವ್ಯರ್ಥ ಪೊಕ್ಕಳಿಸಿದರೆ ನಾನು ಪ್ರಮತ್ತನೆಲ್ಲ ನೆಲೈ. ಮುಕ್ತಿ ಎಂಬುದು ಮರ್ತ್ಯರಿಗೆ. ಮರ್ತ್ಯರು ಅಂದರೆ ಯಾರು ಜನನ ಮರಣಕ್ಕೆ ಒಳಗಾಗುವವರೋ, ಸತ್ತು ಸಾಯಲಿಕ್ಕಾಗಿ ಹುಟ್ಟುವವರು ಮರ್ತ್ಯರು ಅಂದರೆ ಉಳಿದ ಜೀವರು. ಅವರಿಗೆ ಮುಕ್ತಿ ಎಂಬುದು ನನ್ನ ಅರ್ಥೀಯ ಸ್ಥಾನಗಳು, ಅಂದರೆ ನಾನು ಕೊಡುವ ಅಭಯದ ಸ್ಥಾನಗಳದು. ಅದನ್ನು ಹೇಗೆ ಅಂದರೆ ಭಕ್ತಿಯ ಶಕ್ತಿಯಿಂದಲೇ ಹತ್ತಿ, ಅಂದರೆ ಇಂತಹ ಯಥಾರ್ಥ ಜ್ಞಾನಪೂರ್ವಕವಾದ ಭಕ್ತಿಯನ್ನು ನನ್ನಲ್ಲಿ ಮಾಡಿ ತನ್ಮೂಲಕ ಆ ಮುಕ್ತಿಯನ್ನು ಒಬ್ಬ ಸಜ್ಜೀವ ಪಡಿತಾನೆ. ಮೃತ್ಯುವನೊತ್ತಿ ನಂತರ ಈ ಜನನ ಮರಣ ಚಕ್ರದಿಂದ ಅವನು ಬಿಡುಗಡೆಗೊಂಡು ಮತ್ಪದದ ಹತ್ತಿಲೇ ಸುಖಿಸುವುದು, ನನ್ನ ಹತ್ತಿರದಲ್ಲೇ ಇದ್ದು ಅದನ್ನೇ ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತಾಗಿ ಹೇಳ್ತಾರೆ. ಹೀಗೆ ನನ್ನ ಹತ್ತಿರನೇ ಇದ್ದು ನನ್ನ ಉಪಾಸನೆ ಮಾಡ್ತಾ ತನ್ನ ಆನಂದವನ್ನು ಅನುಭವಿಸ್ತಾ ಕಳೆಯೋ ಸ್ಥಿತಿ ಇದೆ. ಅದು ಸತ್ಯವಾದ ಸ್ಥಿತಿ ಅನ್ನೋದನ್ನು ಮುಕ್ತಿ ಅಂತ ನಾವು ಹೇಳ್ತೀವಿ. ಹೀಗೆ ಭೃತ್ಯರಿಗಿತ್ತ ಖೇದವನಿತ್ತು ಮರ್ತ್ಯನು ವ್ಯತ್ತ ಪೊಕ್ಕೊಳಿಸಿದರೆ ನಾನು ಪ್ರಮತ್ತನಲ್ಲ ನೆಲೆ. ಹಾಗೆ ಇಂದೇ ಜೀವನನ್ನು ಸಂಸಾರಕ್ಕೆ ಹಾಕಿ ಅವರನ್ನು ಹಿಂಸೆ ಮಾಡ್ತಾ ತೊಳಲಿಸ್ತಾ ಇರೋದಕ್ಕೆ ನಾನೇನು ಪ್ರಮತ್ತನಲ್ಲ. ನಾನು ಭಗವಂತ ಕರುಣಾಳು ಸಜ್ಜನರನ್ನು ಒಳ್ಳೆಯ ದಾರಿಯಲ್ಲಿ ತಂದು ಅವರ ಸ್ವರೂಪದ ಆನಂದವನ್ನು ತೋರಿಸಿಕೊಡ್ಲಿಕ್ಕಾಗೇ ನಾನು ಸೃಷ್ಟಿಯನ್ನು ಮಾಡಿದ್ದೇನೆ ಹೊರತು ಈ ಸೃಷ್ಟಿ ಅನ್ನೋದು ಹುಚ್ಚನ ಒಂದು ಆಟದಂತೆ ಅಲ್ಲ. ಹಾಗಿದ್ದ ದೇವರಿಗೆ ಈ ಕಾರುಣ್ಯ ಇಲ್ಲದೆ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋ ಒಂದು ಆಸೆ ಇಲ್ಲದೆ ಹೋಗಿದ್ದಲ್ಲಿ ಅವನು ಯಾಕೆ ಈ ಸೃಷ್ಟಿಯನ್ನು ಕೈಗೊಳ್ಳುತ್ತಿದ್ದ? ಭಗವಂತನಿಗೆ ಇದೊಂದು ಲೀಲೆ ಮಾತ್ರ. ಅವನು ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನೂ ಮಾಡಬಲ್ಲ. ಆದರೆ ನಮ್ಮನ್ನು ಸೃಷ್ಟಿಗೆ ತಂದು ನಮ್ಮ ಕರ್ಮಫಲಗಳನ್ನು ಅನುಭವಿಸೋಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕೊಂದು ಪ್ರಕೃತಿ ಜಗತ್ತು ಅನ್ನೋ ಸ್ಥಾನವನ್ನು ಕೊಟ್ಟು ನಮಗೆ ಮುಕ್ತಿಯನ್ನು ತಂದುಕೊಡೋದು ಕೇವಲ ಭಗವಂತ ನಮ್ಮ ಮೇಲೆ ಮಾಡುವ ಕಾರುಣ್ಯ. ಇದನ್ನೆಲ್ಲ ಮಾಡದೆ ನಿಮ್ಮನ್ನು ಸಂಕಟದಲ್ಲಿ ನೂಕಿ ನೋಡಲಿಕ್ಕೆ ನಾನು ಪ್ರಮತ್ತನಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ.
ಮರ್ತ್ಯ ಮೃತ್ಯುರ್ವ್ಯಾಳ ಭೀತೆಂಬುಕ್ತಿಯರ್ಥವ ನೋಡು ಮತ್ತದು ಪ್ರಾಪ್ತಿಯೇ ಕೈವಲ್ಯಗಡ ಮೃತ್ಯುವಿಗೆ ಶತ್ರುಗಡ. ಮತ್ತೆ ಮರುಳಾಗದಿರು ನಾ ಸರ್ವೋತ್ತಮನು ಭೃಗು ಮೆಟ್ಟಿದರೆ ಅನುತ್ತಮೋತ್ತಮ ದಕ್ಷನಾಗಿಯೇ ತಾಳಿಕೊಂಡೆನಲೈ. ಮರ್ತ್ಯ ಮೃತ್ಯುರ್ವ್ಯಾಳ ಭೀತೆ ಅಂದರೆ ಈ ಜೀವರಿಗೆ ಏನಿದೆ ಇಲ್ಲಿ ಪ್ರಪಂಚದಲ್ಲಿ ಹುಟ್ಟಿದಾಗ ತಲೆಯ ಮೇಲೆ ಸಾವು ಅನ್ನೋದು ಕಾಡ್ತಾ ಇರುತ್ತೆ ಅಲ್ಲವೇ? ಈ ಮಾತು ಎಲ್ಲರೂ ಕೇಳಿರ್ತೀವಿ. ಹಾಗಾಗಿ ಈ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೋ. ಪ್ರಾಪ್ತಿಯೇ ಕೈವಲ್ಯಗಡ ಮೃತ್ಯುವಿಗೆ ಶತ್ರುಗಡ. ಹಾಗಾಗಿ ಈ ಅವಸ್ಥೆಯಿಂದ ಜೀವರು ಬಿಡುಗಡೆ ಹೊಂದಬೇಕು ಅಂತಾದರೆ ಅವರು ಮೋಕ್ಷವನ್ನು ಹೊಂದೋದೊಂದೇ ಅದಕ್ಕೆ ಒಂದು ಪರಿಹಾರ. ಎಲ್ಲಿಯ ತನಕ ತನ್ನ ಸ್ವರೂಪಾನಂದ ಆವಿರ್ಭಾವ ಉಂಟಾಗೋದಿಲ್ವೋ ಜೀವನಿಗೆ, ಅಲ್ಲಿಯ ತನಕ ಅವನಿಗೆ ಈ ಸಂಸಾರದ ಜನನ ಮರಣದ ಚಕ್ರದಿಂದ ಬಿಡುಗಡೆ ಇರೋದಿಲ್ಲ. ಹಾಗಿದ್ದಾಗ ಮರುಳಾಗಬೇಡ. ಅದನ್ನು ಯಾಕೆ ಮರಳಾಗಬೇಡ ಅಂದರೆ ಇದೆಲ್ಲವನ್ನೂ ಇಲ್ಲದವನನ್ನು ಉಪಾಸನೆ ಮಾಡಿ ಅಂತಹ ಒಂದು ಸ್ವರೂಪವನ್ನು ನಾವೆಲ್ಲರೂ ಪ್ರತಿಬಿಂಬರು ಅಂತ ಕರೆಸ್ಕೊಳ್ತೇವೆ. ಭಗವಂತ ಬಿಂಬ, ನಾವೆಲ್ಲ ಪ್ರತಿಬಿಂಬರು ಅಂತ. ಅಂದರೆ ನನ್ನ ಬಿಂಬನಾದ ದೇವರಿಗೆ ಈ ಯಾವ ಹುಟ್ಟು ಸಾವು ಸುಖ ದುಃಖಗಳು ಇಲ್ಲ ಅಂತ ಉಪಾಸನೆ ಮಾಡಿಯೇ ನಾವು ಕೂಡ ನಮ್ಮ ಈ ಅವಸ್ಥೆಯನ್ನು ಕಳ್ಕೊಳ್ಬೇಕು ಹೊರತು ಬೇರೆ ದಾರಿ ಇಲ್ಲ. ಹಾಗಾಗಿ ಪ್ರಮತ್ತನಾಗದೆ, ಅನೇಕ ವಾಕ್ಯಗಳಿಂದ ಮೋಹಿತನಾಗದೆ, ನಾನು ಆ ರೀತಿ ಕಾರುಣ್ಯದಿಂದಲೇ ಭೃಗು ಮುಂತಾದವರು ನನ್ನನ್ನು ಮೆಟ್ಟಿ ಒದ್ದು ಅಂದರೆ ಸರ್ವೋತ್ತಮತ್ವವನ್ನು ತೋರಿಸಿಕೊಡಲಿಕ್ಕೆ ಜಗತ್ತಿಗೆ ಜ್ಞಾನಿಗಳು ದೇವತೆಗಳು ಬೇಕಾದಷ್ಟು ನಾಟಕಗಳನ್ನು ಮಾಡ್ತಾರೆ. ಭೃಗು ಕಾಲಿನಲ್ಲಿ ಒದ್ದ ಪ್ರಸಂಗವೂ ಇಂಥದೇ ಒಂದು. ನಮ್ಮ ಹಾಗೆ ಪ್ರಾಕೃತ ಶರೀರವನ್ನು ಹೊಂದಿದವನಾಗಿ ದೇಹದ ನೋವು ಇತ್ಯಾದಿಗಳಿದ್ದರೆ ನಮ್ಮ ಹಾಗೆ ಅವನು ಒದ್ದದ್ರಿಂದ ನೋವುಂಟಾಯಿತು ಒಂದು ಕ್ರೋಧಗಳಿಗೆ ಒಳಗಾಗಿ ಈ ರೀತಿಯ ಚರ್ಯಗಳನ್ನೆಲ್ಲ ತೋರಿಸ್ಬೇಕಿತ್ತು ದೇವರು. ಇಲ್ಲ, ಅದನ್ನು ಯಾವುದನ್ನು ಅವನು ಮಾಡಲಿಲ್ಲ ಅಂದರೆ ಏನು, ಅವನಿಗೆ ಈ ಯಾವ ಪ್ರಾಕೃತವಾದ ಗುಣಗಳ ಬಂಧನ ಇಲ್ಲ. ಅವನ ಶರೀರವೂ ಅಪ್ರಾಕೃತ. ಅವನಿಗೆ ಯಾರಿಂದನೂ ಯಾವುದೇ ನೋವಾಗಲಿ ಹಾನಿಯಾಗಲಿ ಆಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಇದೇ ರೀತಿಯ ಉಪಾಸನೆಯನ್ನು ಭಗವಂತ ಸರ್ವೋತ್ತಮ ಸರ್ವಶಕ್ತ ಸರ್ವಜ್ಞ ಸರ್ವಗುಣ ಪರಿಪೂರ್ಣ ಅನ್ನುವ ಉಪಾಸನೆಯೇ ನಮಗೆ ನಮ್ಮ ಬಿಡುಗಡೆಗೆ ದಾರಿ ಅನ್ನೋದನ್ನು ತಿಳಿದುಕೋ ಅಂತ ದೇವರು ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲವಿಲ್ಲೆಂಬುವಗೆ ನುಡಿಯುವುದಕ್ಕಿಲ್ಲ ನಾಲಿಗೆ, ಕೇಳ್ವ ಕರ್ಣಗಳಿಲ್ಲ ಪೇಳ್ವ ಆಚಾರ್ಯರಿಲ್ಲ ವಿವೇಕವಿಲ್ಲವಲೈ. ಕಲ್ಲ ಕಂಭವ ಪೋಲ್ವ ನಿನ್ನನು ಬಲ್ಲವರು ಬಲ್ಲಿದವರೊಳಪ್ರತಿ ಮಲ್ಲರೆನ್ನಾಳುಗಳು ಸೋಲಿಸಿ ಜಳ್ಳು ಮಾಡುವರು. ಇನ್ನು ಪರವಾದಿಗಳು ಎಂತಹ ಕೈವಲ್ಯವನ್ನು ಮೋಕ್ಷವನ್ನು ಹೇಳ್ತಾರೆ ಅಂದರೆ ನೀನೇ ಬ್ರಹ್ಮನಾಗ್ಬಿಡ್ತಿ. ಆಯಿತು, ಅಂತಹ ಬ್ರಹ್ಮನಾದೆ ಅಂದ್ಕೊಂಡ್ರೂ ಕೂಡ ನಾವು ಬ್ರಹ್ಮನ ಸಮೀಪದಲ್ಲಿ ಅಂತಹ ಪರಮಾತ್ಮನ ಸಮೀಪದಲ್ಲಿ ಇರುವುದು ನಮ್ಮ ಸ್ವರೂಪದಷ್ಟು ಆನಂದವನ್ನು ಅನುಭವಿಸೋದು ಮೋಕ್ಷ ಅಂತಂದರೆ ಅವರೆಲ್ಲ ನೀವೇ ಪರಬ್ರಹ್ಮನಾಗ್ಬಿಡ್ತೀರಿ, ಮೋಕ್ಷದಲ್ಲಿ ಒಂದೇ ಆಗ್ತೀರಿ ಹೀಗೆಲ್ಲ ಹೇಳ್ತಾರೆ. ಆಯಿತು, ಹೇಳಿದ್ರಾರು ಸಂತೋಷ, ಸುಖ ಪಡೋಣ. ಅಂದರೆ ಎಂತಹ ಬ್ರಹ್ಮ ಅವನು? ನಿರ್ವಿಶೇಷ ನಿರ್ವಿಕಾರ, ಅವನಲ್ಲಿ ಗುಣಗಳಿಲ್ಲ, ಅವನಲ್ಲಿ ವಿಶೇಷ ಇಲ್ಲ, ಆನಂದಾದಿ ಕಲ್ಯಾಣ ಗುಣಗಳಿಲ್ಲ. ಜ್ಞಾನ ಇದ್ದರೆ ಅಜ್ಞಾನ ಇರಬೇಕು ಅಂತ ಜ್ಞಾನವನ್ನು ಒಪ್ಪಲ್ಲ, ಸುಖ ಇದ್ದರೆ ದುಃಖ ಇರಬೇಕು ದೇವರಿಗೆ ಅಂತ ಸುಖ ದುಃಖವನ್ನು ಒಪ್ಪಲ್ಲ. ಅಂತಹ ಕಲ್ಲಕಂಬವ ಪೋಲುವ ಕಲ್ಲು ಕಂಬದಂತಿರುವ ಮೋಕ್ಷವನ್ನು ಯಾವರು ತಾನೇ ಅಪೇಕ್ಷೆ ಪಡ್ತಾರೆ? ಆ ದೃಷ್ಟಿಯಿಂದ ನೋಡಿದಾಗ ಈ ಸಂಸಾರಾವಸ್ಥೆಯೇ ಎಷ್ಟೋ ಒಳ್ಳೆಯದು ಅಂತ ಅನ್ನಿಸೋದಿಲ್ವೇ ಜ್ಞಾನಿಗಳಿಗೆ? ಇದನ್ನೇ ಮಧ್ವವಿಜಯದ 15ನೇ ಸರ್ಗದ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅಪಿ ಬುದ್ಧ್ಯಾದಿರಹಿತ ಪುರುಷಾರ್ಥೀನ ಸರ್ವತಾ ನಿಖಿಲಾನುಭವ ಅಭಾವಾತ್ ಪುತ್ತಲೀಕಾ ಪುರೋಗವತ್. ಮರದ ಬೊಬ್ಬೆಯಂತೆ ಇಲ್ಲಿರುವಷ್ಟು ಅನುಭೂತಿಯೋ ಇಲ್ಲದೇ ಇರುವಂತಹ ನಿರ್ಗುಣ ಬ್ರಹ್ಮನಾಗುವುದಕ್ಕೆ ಯಾರು ಇಷ್ಟೆಲ್ಲ ಕಷ್ಟಪಡ್ತಾರೆ? ಈ ರೀತಿಯ ಸಾಧನೆ ಮಾಡಬೇಕಾಗಿದೆಯೇ? ಮುಂದೆ ಇಷ್ಟೆಲ್ಲ ಸಾಧನೆ ಮಾಡಿ ನನಗೆ ಯಾವ ಅನುಭೂತಿಯೂ ಇಲ್ಲ ಅಂದರೆ ಅಂತಹ ಕಲ್ಲು ಕಂಬದಂಥ ಮೋಕ್ಷವನ್ನು ಯಾವ ಜ್ಞಾನಿಗಳು ಬಯಸ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಈಗಲುಂಟಿನ್ನೊಂದು ಕಾಲದಿ ಹೋಗುವುದು ಜಗವೆಂಬ ನುಡಿ ಎನಗಾಗದೈತ್ರೈಕಾಲಿಕ ಪ್ರತಿನಿಷೇಧವೆಂಬುವಗೆ. ಆಗಮವನರಿಯದವನೆನ್ನುತ್ತ ಬೀಗವನು ಬಾಯಿಗಿಕ್ಕಿ ನಿನ್ನನು ಪೋಗೆನುತ ಪೊರೆಗಟ್ಟುವರಲೈ ನನ್ನ ಕಿಂಕರರು. ಇನ್ನು
ಈ ಜಗತ್ತೇ ಇರೋದಿಲ್ಲ ಅಂದಮೇಲೆ ಬ್ರಹ್ಮನೇ ಜಗತ್ತಾಗಿ ಪರಿಣಾಮ ಹೊಂದಿದ್ದಾನೆ. ಒಮ್ಮೆ ಈ ಭ್ರಮೆ ಹೋಯಿತು ಅಂದಮೇಲೆ ಮತ್ತೆ ಬ್ರಹ್ಮ ಮಾತ್ರ ಉಳಿತಾನೆ, ಜಗತ್ತೇ ಇರೋದಿಲ್ಲ. ಹೀಗೆ ಎಲ್ಲ ಕಾಲದಲ್ಲೂ ಇರದ ಅಸತ್ಯ ಜಗತ್ ಸತ್ಯತ್ವಕ್ಕೆ ಬಾಧೆಯನ್ನು ತಂದರೆ ಈ ತ್ರೈಕಾಲಿಕ ನಿಷೇಧ ಅನ್ನೋದೇನಿದೆ ಇದು ಯಾರೂ ಒಪ್ಪುವಂಥದ್ದಲ್ಲ. ಹಾಗಾದರೆ ನಾವು ಅನುಭವಿಸಿದ್ದೆಲ್ಲವೂ ಅಸತ್ಯ, ಭ್ರಮೆ ಅಂತ ಅಂದ್ಕೊಂಡ್ಬಿಟ್ರೆ ಹೇಗೆ ಸಾಧ್ಯ? ನಾವು ಅನುಭವಿಸಿದ ಸುಖ ದುಃಖಗಳನ್ನು ಯಾವ ಮನುಷ್ಯನಾದರೂ ಇದು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನ? ಹಾಗಾಗಿ ಇದು ಎಂದಿಗೂ ಒಪ್ಪುವಂಥ ನುಡಿಯಲ್ಲ. ಆಗಮವನ್ನರಿಯದೆ ಅಂದರೆ ವೇದವನ್ನು ಶಾಸ್ತ್ರವನ್ನು ಸರಿಯಾಗಿ ತಿಳಿಯದೆ ಈ ರೀತಿಯ ಅಪಲಾಪಗಳನ್ನು ಮಾಡಿದರೆ ನಿನ್ನ ಬಾಯಿಗೆ ಬೀಗವನ್ನು ಹಾಕಿ ಹೋಗು ಅಂತ ನನ್ನ ಕಿಂಕರರು. ಅಂದರೆ ಅನ್ಯಥಾ ಉಪಾಸನೆ ಅನ್ನೋದು ಎಂದಿಗೂ ಶ್ರೇಯಸ್ಕರ ಅಲ್ಲ, ಅದು ಸಾಧನಕ್ಕೆ ದೊಡ್ಡ ಒಂದು ಅಡ್ಡಿಯನ್ನು ಉಂಟು ಮಾಡುತ್ತೆ. ಅಜ್ಞಾನ, ಭಗವಂತ ನಾನೇ, ಭಗವಂತ ನನ್ನಷ್ಟೇ, ಭಗವಂತ ನನಗೆ ಸಮ, ಈ ರೀತಿ ಎಲ್ಲ ದೋಷಗಳು ನಿರಂತರವಾದ ಅಂಧನ್ ತಮಸ್ಸಿಗೆ ನಮ್ಮನ್ನು ತಳ್ಳಕ್ಕೆ ಕಾರಣ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇಂಥ ದೋಷಗಳಿಂದ ನಮಗೆ ಎಂದೂ ಶ್ರೇಯಸ್ಸು ಉಂಟಾಗೋದಿಲ್ಲ ಅನ್ನೋದನ್ನು ಬಹಳ ಗಟ್ಟಿಯಾಗಿ ಖಂಡಿಸಿ, ಈ ರೀತಿಯಲ್ಲಿ ಒಟ್ಟಿನಲ್ಲಿ ಅನ್ಯಥಾ ಉಪಾಸನೆ ಇರಬಾರ್ದು. ದೇವರ ಪೂಜೆ ಅಂದರೆ ದೇವರ ಯಥಾರ್ಥ ಜ್ಞಾನದಿಂದ ಮಹಿಮಾ ಸ್ವರೂಪವನ್ನು ತಿಳಿದು ಮಾಡುವ ಉಪಾಸನೆ. ಅದಕ್ಕೆ ಯಾವುದೇ ರೀತಿಯ ಅಡ್ಡಿಯನ್ನು ಉಂಟು ಮಾಡಿದರೂ ಕೂಡ ಅದು ಸರಿಯಾದ ಉಪಾಸನೆಯಲ್ಲಿ ಪರ್ಯವಸಾನ ಆಗೋದಿಲ್ಲ ಅನ್ನೋದನ್ನು ಇಷ್ಟು ಪದ್ಯಗಳಿಂದ ತಿಳಿಸ್ತಾ ಮುಂದೆ ಹೇಳ್ತಾನೆ ದೇವರು. ಇಷ್ಟ ದೇವರ ಮಧ್ಯದಲ್ಲಿ ಮನ ಮುಟ್ಟಿ ನನ್ನನೆ ಭಜಿಸು ದಿವಿಜರು, ಶಿಷ್ಟ ಜನರಿಗೆ ಗುರುಗಳೆಂದವರಂಗ್ರಿಗಳ ಭಿನಮಿಸು. ನಷ್ಟವಾಗದ ಓಲು ನಿನ್ನನು ಗಟ್ಟಿಯಾಗಿಯೇ ರಕ್ಷಿಸುವೆನ, ದೃಷ್ಟಿಗೋಚರನಗೆನು ಮುಕ್ತಿಯ ಕೊಟ್ಟು ಸಲಹುವೆನು. ಇಷ್ಟೆಲ್ಲ ಹೇಳಿದೆ ಅಂತ ಭಯಪಡಬೇಡ, ಸಜ್ಜನರ ಸಹವಾಸದಲ್ಲಿರು. ಇಷ್ಟ ದೇವರ ಮಧ್ಯದಲ್ಲಿ ನೀನು ಇಷ್ಟಪಟ್ಟಿರುವ ನನ್ನ ರೂಪವನ್ನು ಮನಮುಟ್ಟಿ ಚೆನ್ನಾಗಿ ಉಪಾಸನೆ ಮಾಡ್ತಾ ನಿನ್ನ ಧ್ಯಾನದಲ್ಲಿ ನನ್ನನ್ನು ಭಜಿಸು. ದಿವಿಜರು ಎಲ್ಲ ದೇವತೆಗಳನ್ನು ನನ್ನ ಪರಿವಾರ ಅಂತ, ಹಾಗೆ ಎಲ್ಲ ಗುರುಗಳನ್ನು ನನ್ನ ಅಧಿಷ್ಠಾನ ಅಂತ ಅವರಿಗೆ ನಿರಂತರ ನಮಸ್ಕರಿಸು. ಅಂದರೆ ಉಚ್ಚ ನೀಚ ಭಾವದಿಂದ ನಮಗಿಂತ ಉತ್ತಮರೆಲ್ಲ ದೇವರ ಒಂದು ಪ್ರತಿಮೆಗಳು, ಅವರ ಅಧಿಷ್ಠಾನ. ಇನ್ನು ನೀಚರೆಲ್ಲ ನಾವು ಸೇವೆಯನ್ನು ಮಾಡಲಿಕ್ಕೆ ಒಂದು ದೇವರು ಕೊಟ್ಟ ಒಂದು ಅಧಿಷ್ಠಾನ ಅಂತ ತಿಳಿದು ಅವರ ಜೊತೆ ನೀನು ವರ್ತಿಸಿದಾಗ ನಷ್ಟವಾಗದ ಓಲು ನಿನ್ನನ್ನು ಎಲ್ಲೂ ನಷ್ಟವಾಗದಂತೆ ಬಿಡದೆ ಗಟ್ಟಿಯಾಗಿ ರಕ್ಷಣೆ ಮಾಡ್ತೀನಿ. ದೃಷ್ಟಿಗೋಚರಾಗಿ ಕೊನೆಗೆ ಅಪರೋಕ್ಷವನ್ನು ಕೊಟ್ಟು ನಿನ್ನ ಬಿಂಬನ ದರ್ಶನವನ್ನು ಕೊಟ್ಟು ಮುಕ್ತಿಯನ್ನು ಕೊಟ್ಟು ನಾನು ಸಲಹುತ್ತೀನಿ, ನಾನು ರಕ್ಷಣೆ ಮಾಡ್ತೀನಿ ಅಂತ ದೇವರು ಹೇಳ್ತಾನೆ. ಎನ್ನ ಗುಣಗಳ ಪೊಗಳುತ್ತಿರುವಿ ಪೂರ್ಣ ಪ್ರಜ್ಞರ ಮತವೇ ಸುಮತ, ಪ್ರಸನ್ನ ಸುದೆ ಸಮಭವ ವಿಮುಕ್ತಿಯ ಪಥವೇ ಸತ್ಪಥವು. ಅನ್ಯ ಮತಗಳ ಜರಿದು ಈ ಸಂಪನ್ನ ಮರುತನ ಮತವ ಮನದಲ್ಲಿ ಮನ್ನಿಸುತ ಮನನವನು ಮಾಳ್ಪರ ನಿನ್ನು ಸಲಹುವೆನು. ಹಾಗಾಗಿ ಗುಣಗಳ ಪೊಗಳುತ್ತಿರುವ ಹೇಗೆ ಭಗವಂತ ಸತ್ಯ, ಭಗವಂತ ಅನಂತ ಗುಣ ಪರಿಪೂರ್ಣ, ಭಗವಂತ ಸರ್ವೋತ್ತಮ, ಭಗವಂತ ಸರ್ವಜ್ಞ ಎಲ್ಲ ಹೇಳುವ ಹೀಗೆ ಅನಂತ ಕಲ್ಯಾಣ ಗುಣಗಳನ್ನು ದೇವರಲ್ಲಿ ಹೇಳುವ ಈ ಪೂರ್ಣಪ್ರಜ್ಞರ ಮತ, ಆಚಾರ್ಯ ಮಧ್ವರ ಒಂದು ಮತ ಏನಿದೆ ಅದು ನಮ್ಮ ಅನೇಕ ಜನ್ಮಗಳ ಸುಕೃತದಿಂದ ನಾವು ಈ ಜ್ಞಾನವನ್ನು ಪಡೆದುಕೊಂಡಿರ್ತೇವೆ. ಇಂತಹ ಮತವೇ ಮತ. ಇದಕ್ಕೆ ವಿರುದ್ಧವಾದ ಎಲ್ಲ ಮತಗಳನ್ನು ದೂರ ಸರಿಸಿ, ಅಂದರೆ ಆ ಚಿಂತನೆಗಳನ್ನು ಉಪಾಸನೆಗೆ ತರದೆ ಈ ಆಚಾರ್ಯರು ತೋರಿಸಿಕೊಟ್ಟ ದಾರಿಯಲ್ಲಿ ನೀನು ನಡೆದದ್ದೇ ಆದರೆ ನಿನ್ನನ್ನು ನಾನು ಉತ್ತಮ ಸ್ಥಾನಕ್ಕೆ ಕೊಂಡೊಯ್ತೀನಿ ಅಂತ ದೇವರು ಹೇಳ್ತಾನೆ. ವಾದಿರಾಜಗೆ ದೇವ ಕಲಿಸಿದ ಮಾಧವನ ಗುಣಮಾಲೆಯನ್ನು ಬರೆದೋದಿ ಪಠಿಸುವ ಮಾನವರಿಗೆ ವಿಮುಕ್ತಿ ಪಥಬಹುದು. ವಾದಶಕ್ತಿಯ ನಿತ್ತು ತನ್ನಯ ಪಾದ ಪದ್ಮವ ನೆನೆಹ ನೀವ ಮಹಾದಯಾಂಬುದೆ ಹಯವದನ ಕೃಪೆಯಿಂದ ಸಲಹುವನು. ಕೊನೆಗೆ ವಾದಿರಾಜರು ಉಪಸಂಹಾರ ಮಾಡ್ತಾರೆ. ಹೀಗೆ ಸ್ವಪ್ನದಲ್ಲಿ ಭಗವಂತ ನನಗೇನು ಹೇಳಿದ ಮಾಧವನ ಗುಣಮಾಲೆ ಇದೇನೋ ಅಲ್ಲ, ಪರಮತ ನಿರಾಕರಣೆ ಇದರ ಉದ್ದೇಶ ಅಲ್ಲ, ಭಗವಂತನ ಸದ್ಗುಣಗಳನ್ನು ಉಪಾಸನೆ ಮಾಡೋದು ಇದರ ಉದ್ದೇಶ. ಇಂತಹ ಒಂದು ದಾರಿಯನ್ನು ಯಾರು ಉಪಾಸನೆ ಮಾಡ್ತಾರೆ, ಯಾರು ಓದ್ತಾರೆ, ಬರೀತಾರೆ, ಅಂದರೆ ಅನುಸಂಧಾನಕ್ಕೆ ತಂದ್ಕೊಳ್ತಾರೆ, ಅಂಥವರಿಗೆ
ಭಗವಂತ ವಿಮುಕ್ತಿ ಪಥವನ್ನು, ಮುಕ್ತಿಯ ಪಥವನ್ನು ತೋರಿಸ್ತಾನೆ, ವಾದಶಕ್ತಿಯನ್ನು ಕೊಡ್ತಾನೆ. ಅಂದರೆ ಅನೇಕ ಭಗವಂತನ ಕಲ್ಯಾಣ ಗುಣಗಳಿಗೆ ಎಲ್ಲೆಲ್ಲಿ ತೊಂದರೆ ಬರುತ್ತೋ ಅದನ್ನು ನಿವಾರಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ ಕೊಟ್ಟು ಅವನ ಪಾದಪದ್ಮದ ಸ್ಮರಣೆಯನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಹಯವದನ ಅಂತ ವಾದಿರಾಜರು ಇಲ್ಲಿ ಅಭಯವನ್ನು ಕೊಟ್ಟು, ಇಂತು ಸ್ವಪ್ನಾವಸ್ಥೆಯಲ್ಲಿ ಮಾ ಕಾಂತ ಕರುಣಾವಂತನತಿ ಬಲವಂತ ಸರ್ವ ಮಹಂತ ಮಹಿಮದರ ದುರಂತ ನೈಜ ಜನ ಶಾಂತ ಶ್ರೀ ಗುರುವಾದಿರಾಜಗೆ ನಿಂತು ಪೇಳಿದ ಪದಗಳೆರಲಿದ ಅಂತರಂಗದಲೊರೆದ ಸಿರಿಹಯವದನ ಕೃಪೆಯಾಂತೂ. ಇಂತು ಸ್ವಪ್ನಾವಸ್ಥೆಯಲ್ಲಿ, ಹೀಗೆ ಸ್ವಪ್ನಾವಸ್ಥೆಯಲ್ಲಿ ಅತ್ಯಂತ ಕರುಣಾಶಾಲಿಯಾದ, ಅತಿ ಬಲವಂತ, ಅತಿ ಶ್ರೇಷ್ಠ, ಬಲದಲ್ಲಿ ಶ್ರೇಷ್ಠನಾದ, ಸರ್ವಮಹಂತ, ಜ್ಞಾನಿಗಳಲ್ಲೆಲ್ಲ ಮಹತ್ ಶ್ರೇಷ್ಠನಾದ, ಮಹಿಮ ದುರಂತ, ಅನೇಕ ಉತ್ಕೃಷ್ಟವಾದ ಮಹಿಮೆಗಳನ್ನು ಹೊಂದಿರುವ ನೈಜ ಜನ ಶಾಂತ, ಅಂದರೆ ಉತ್ತಮವಾದ ಭಕ್ತರು ಯಾರ್ಯಾರಿದ್ದಾರೆ ಅವರಿಂದ ಸೇವೆ ಕೈಗೊಳ್ಳುವ ಶ್ರೀ ಗುರುವಾದಿರಾಜಗೆ ನಿಂತು ಪೇಳಿದ ಅಂತಹ ಭಗವಂತ ಹಯವದನ ವಾದಿರಾಜರಲ್ಲಿ ನಿಂತು ಏನು ಹೇಳಿದ್ದಾನೆ ಈ ಪದಗಳನ್ನು, ಇದನ್ನು ಅಂತರಂಗದಲ್ಲೊರೆದ, ಯಾರು ಮನಸ್ಸಿಗೆ ತಂದ್ಕೊಳ್ತಾರೆ, ನಿತ್ಯ ಅನುಸಂಧಾನ ಮಾಡ್ತಾರೆ, ಅವರಿಗೆ ಹಯವದನನ ಕೃಪೆ ನಿರಂತರ ಇರಲಿ ಅಂತ ಗುರುಗಳು ನಮಗೆ ಆಶೀರ್ವಚನವನ್ನು ಕೊಟ್ಟು ಈ ಒಂದು ಪದಗಳ ಮಾಲೆಯನ್ನು, ಭಗವಂತನ ಗುಣಮಾಲೆಯನ್ನು ಅವರ ಉಪಾಸ್ಯ ಮೂರ್ತಿ ಹಯವನ ದೇವರಲ್ಲಿ ಅರ್ಪಣೆ ಮಾಡ್ತಾರೆ. ಹೀಗೆ ಇಡೀ ನಮ್ಮ ಸಿದ್ಧಾಂತದ ತತ್ವವನ್ನು ತಿಳಿಸಿಕೊಡೋದು ಮತ್ತು ಅಂತರಂಗ ಭಕ್ತಿ, ಬಾಹ್ಯವಾದ ಆಚರಣೆಯಿಂದ ಹಿಡಿದು ಅಂತರಂಗದ ಭಕ್ತಿಯ ತನಕ ಭಕ್ತಿಯ ಎಲ್ಲ ಮಜಲುಗಳನ್ನು, ಭಕ್ತಿ ಅನ್ನೋದು ಜ್ಞಾನದ ಸಹಿತವಾಗಿ ಹೇಗಿರಬೇಕು ಅನ್ನೋದನ್ನು ಅತ್ಯಂತ ಸುಂದರವಾಗಿ ಈ ಪದ್ಯ ನಮಗೆ ತಿಳಿಸಿಕೊಡುತ್ತೆ. ಇದನ್ನು ಯಥಾಶಕ್ತಿ ನಾವು ಅನುಸಂಧಾನ ಮಾಡಿದ್ದೇವೆ. ಪಾಠದಲ್ಲೂ ಅನೇಕ ದೋಷಗಳಿದೆ, ಆದರೆ ಪುಸ್ತಕದಲ್ಲಿ, ಕೆಲವು ಪುಸ್ತಕಗಳಲ್ಲಿ ಇನ್ನೂ ಒಳ್ಳೆಯ ಪಾಠ ಇದೆ, ಅದನ್ನು ಇಲ್ಲಿ ಇರೋರು ನೋಡಬಹುದು ಅಂತ ಹೇಳ್ತಾ ಈ ಒಂದು ಕೃತಿಯನ್ನು ನೆನೆವೆ ನಾರಾಯಣನ ಪಾದವ ನೆನೆದು ನಾರಾಯಣಿಯ ಚರಣವ ನೆನೆದು ಪ್ರಾಣನ ಪದವ ಭಾರತಿ ದೇವಿ ರಂಗ್ರಿಯನು ನೆನೆದು ಶ್ರೀಹಯವದನ ಸ್ವಪ್ನದೊಳೆನಗೆ ಪೇಳಿದ ಪದವಲೋಕದ ಜನರಿಗಿದ ಸಂಗ್ರಹವ ಮಾಡುವೆ ನವನ ಕೃಪೆಯಿಂದ ಅಂತ ದೇವರು ಎಷ್ಟು ಸಂಗ್ರಹ ಮಾಡಿಸಿದ್ದನೋ ಅದನ್ನು ಅಂತರ್ಯಾಮಿಯಾದ ಹಯಗ್ರೀವ ಮೂರ್ತಿಗೆ ಎಲ್ಲರೂ ಸೇರಿ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.